ಸರ್ ಇದು ಅಗಳೆ ಸ್ಕ್ರಬ್ಬರ್ ಇದು ಮಾಡೋದ್ರಿಂದನ ಇದೆ. ಇದರೊಳಗೆ ಏನು ಮಾಡಬೇಕು, ಫಸ್ಟ್ ಈ ಪ್ಲಾಸ್ಟಿಕ್ ಕಪ್ಗಳು ಬರ್ತಾವೆ, ಇವು ಕೂಡ ನಮ್ಮಲ್ಲಿ ರಾ ಮೆಟೀರಿಯಲ್ ಸಿಗುತ್ತೆ, ಆದರೂ ಸಿಗುತ್ತೆ. ಓಕೆ ಓಕೆ ಸರ್. ಈಗ ಇದನ್ನ ಇಷ್ಟು ಹಾಕ್ತೀವಿ. ಹಾಂ ಸರ್. ಈಗ ಎಷ್ಟು ಇಟ್ಬಿಡೋದು ಇದನ್ನು. ಓಕೆ ಓಕೆ, ಇದನ್ನ ಎಷ್ಟು ಸರಿಸೋದು. ಹಾಂ ಸರ್, ರೈಟ್. ಓಕೆ ಸರ್. ಈ ಥರ ರೆಡಿ ಆಗುತ್ತೆ ಸರ್. ಈ ಥರ ರೆಡಿ ಆಗುತ್ತೆ. ಓಕೆ, ಆರಾಮಾಗಿ ನಾವು ಎಷ್ಟಕ್ಕೆ ಸೇಲ್ ಮಾಡ್ಬೋದು ಸರ್ ಈ ಥರ ಪ್ಯಾಕಿಂಗ್? ಸರ್ ಇದು ಪೂರ್ತಿ ನಿಮ್ಗೆ ರಾ ಮೆಟೀರಿಯಲು, ಪೇಪರು ಇದೆಲ್ಲ ಹಾಂ ಸರ್ 28 ರೂಪಾಯಿದಲ್ಲಿ ಈ 12 ಪೀಸು 28 ರೂಪಾಯಿದಾಗ ತಯಾರಾಗುತ್ತೆ. ಓಕೆ, 28 ರೂಪಾಯಿದಲ್ಲಿ ರೆಡಿ ಆಗುತ್ತೆ. ಹೌದು ಹೌದು. ಓಕೆ ಸರ್. ಸೊ ಟೂತ್ ಬ್ರಷ್ ಡೈಯನ್ನು ಹಿಂಗೆ ಇಡೋನು. ಹಾಂ ಸರ್, ಇಷ್ಟ ಇಟ್ಬಿಡೋದು. ಓಕೆ ಸರ್. ನಾವು 12 ಬ್ರಷನ್ನು ಹಾಕಿದ್ದೀವಿ. ಈಗ ಓಕೆ ಸರ್. ಇದಕ್ಕೆ ಮ್ಯಾಕ್ ಕವರ್ ಹಾಕಬೇಕು. ಕವರ್ ಹಾಕ್ಬೇಕು ಸರ್. ಇದನ್ನೇ ಈಗ ನೋಡಿ ಸರ್, ಈಗ ನಿಮ್ಮ ಹಲ್ಲು ತಿಕ್ಕು ಬ್ರಷ್. ಓಕೆ, ರೆಡಿ ಆಯ್ತು ಸರ್. ಇದು ಈ ಥರ ಪ್ಯಾಕಿಂಗ್ ರೆಡಿ ಆಯಿತು. ಪ್ಯಾಕಿಂಗ್ ಹೇಳಿದ್ರೆ ರೆಡಿ ಆಯ್ತು ಸರ್. ಇದು ಈಗ ನೋಡಿ ಸರ್. ಓಕೆ, ಫುಲ್ ಪ್ಯಾಕಿಂಗ್ ಆಯ್ತು ಸರ್. ಓಕೆ ಸ್ನೇಹಿತರೇನು ಇದು ನೋಡಿ. ಓಕೆ ಸರ್, ಇದು ರೆಡಿ ಆಗಿ ಈ ಥರ ರೆಡಿ ಇರುತ್ತೆ ಸರ್. ಓಕೆ, ಇಲ್ಲೆಲ್ಲ ರೆಡಿ ಆಗಿದ್ದು. ಪ್ಲೇಟ್ ಇದೆ. ಹಾಂ, ಇವೆಲ್ಲ ಹಾಂ ಈ ಥರ ಏನು ಕೂಡಿರ್ತೈತಿ, ಎರಡೇ ಪೇಪರ್ ಕೂಡಿರ್ತೈತಿ ಇದ್ರಾಗ. ಓಕೆ ಓಕೆ ಸರ್. ಹಾಂ, ಇದು ಮುಂದೆ ಹೋಗಿ ಇದಕ್ಕೆ ಮತ್ತೆ ಕಲರಿಂಗ್ ಕೂಡ್ತೈತಿ. ಕಲರಿಂಗ್ ಕೊಡ್ತೀವಿ. ಹಾಂ, ಕಲರಿಂಗ್ ನೋಡಿ, ಇಲ್ಲಿ ಬಿಡು ಗ್ರೀನ್ ಕಲರ್, ಯಾವ ಕಲರ್ ಹಾಕ್ತೀವಿ ಆ ಕಲರ್. ಓಕೆ, ಕಟಿಂಗ್ ಎಷ್ಟು ನಾವು ಇದು ಇಟ್ಕೋತೀವಿ ಅಷ್ಟು ಸೈಜಿನ ಕಟಿಂಗ್ ಆಗುತ್ತೆ. ಇಲ್ಲಿ ಪರ್ ಸೆಕೆಂಡಿಗೆ 2 ಪೀಸ್ ಪ್ರೊಡಕ್ಷನ್ ಆಗಿ ಕಟಿಂಗ್ ಆಗಿ ಬೀಳುತ್ತೆ ಇಲ್ಲಿ. ಹಾಂ, ಈಗ ನೋಡ್ಬೋದು, ಇಲ್ಲಿ ನೋಡ್ರಿ, ಈಗ ಈ ಥರ ಕಲರಿಂಗ್ ಆಗಿರ್ತೈತಿ. ಓಕೆ ಓಕೆ, ಯಾವ ಕಲರ್ ಬೇಕು. ಇದು ಯಾವ ಥರ ಇದೆ ಸರ್? ಯಾರ್ಯಾರು ಬಿಸ್ನೆಸ್ ಮಾಡ್ಬೋದು ಇದು? ಯಾಕಂದ್ರೆ ಯಾವ ಥರ ಇದೆ ಸರ್? ವಿಶೇಷವಾಗಿ ಮಹಿಳೆಯರು ಮಾಡ್ಬೋದು ಸರ್. ಇದು ಮನೆಯಲ್ಲೇನ ಕುತ್ಕೊಂಡು, ಇನ್ನೊಂದು ಕಡೆ ಅವರು ಹೊರಗಡೆ ಕೆಲ್ಸಕ್ಕೆ ಹೋಗ್ಲಾರ್ದೆ ಮನೆಯಲ್ಲೇ ಕುತ್ಕೊಂಡು ಈ ಕೆಲಸನ ಆರಾಮಾಗಿ ಮಾಡ್ಬೋದು. ಆರಾಮಾಗಿ ಸರ್. ನಾವು ಇದು 1 ತಿಂಗಳ ಮಟ್ಟ ಕೆಲಸ ಮಾಡಿದರೆ ಎಷ್ಟು ದುಡಿಬೋದು ಸರ್? ಸರ್ 1 ತಿಂಗಳ ನಂತರ ಕೆಲಸ ಮಾಡೋದ್ರ ಮೇಲೆ ಡಿಪೆಂಡ್ ಆಗ್ತದೆ ಸರ್. ಪಾರ್ಟ್ ಟೈಮ್ ಆಗಿ ಕೆಲಸ ಮಾಡ್ತೀನಿ ಅಂದ್ರೆ ತಿಂಗಳಿಗೆ ಒಂದು 15ರಿಂದ 20 ಸಾವಿರ ದುಡಿಬೋದು. ಓಕೆ, ಇಲ್ಲ ನಾವು ಫುಲ್ ಟೈಮ್ ಮಾಡ್ತೀನಿ ಅಂತಂದ್ರೆ 50ರಿಂದ 60 ಸಾವಿರ ರೂಪಾಯಿ ಸಂಪಾದನೆ ಮಾಡ್ಬೋದು. ಈ ಸ್ಕ್ರಬ್ ಅನ್ನು ತಗೊಳೋರು, ಟೂತ್ ಬ್ರಷ್ ಅನ್ನು ತಗೊಳೋರು, ಅಥವಾ ಮಸಾಲೆ ಪ್ಯಾಕೆಟ್ ತಗೊಳೋರು, ಅಥವಾ ಈ ಪೇಪರ್ ಪ್ಲೇಟು, ಊಟದ ತಾಟು, ಇವು ಎಲ್ಲ ತಗೊಳೋರು ಒಂದೇ ಕಸ್ಟಮರ್, ಏನ ಅಂಗಡಿಯವರು. ಅವರಿಗೆ ನೀವು ಕೊಟ್ಟರು ತಗೊಳತಾರ ಅಥವಾ ಬೇರೆ ಕಡೆ ಆದ್ರೂ ತಗೋತಾರ. ಹೌದು. ಸೊ ಅದಕ್ಕಾಗಿ ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ಫಾರೂಕ್. ನೀವು ನೋಡ್ತಾ ಇದ್ದೀರಾ ಎಕ್ಸ್ಪೋಸ್ ಬಿಸ್ನೆಸ್ ಕನ್ನಡ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತು ನಾವು ವಿಡಿಯೋ ಮಾಡ್ತಾ ಇರೋದು ಸ್ಫೂರ್ತಿ ಎಂಟರ್ಪ್ರೈಸಸ್. ಇದು ಮುಧೋಳದಲ್ಲಿ ಇದೆ ಸ್ನೇಹಿತರೆ. ಇಲ್ಲಿ ನಿಮಗೆ ರಾ ಮೆಟೀರಿಯಲ್ನ ರೆಡಿ ಆಗುತ್ತೆ. ಪೇಪರ್ ಪ್ಲೇಟ್, ರಾ ಮೆಟೀರಿಯಲ್. ಅದೇ ಥರ ನಿಮಗೆ ಒಂದು ಪೇಪರ್ ಪ್ಲೇಟ್ ಮಷೀನ್ದಲ್ಲಿ ಸುಮಾರು ನೀವು ಬಿಸ್ನೆಸ್ ಮಾಡ್ಬೋದು. ಆ ಥರ ಮಷೀನು ಇವ್ರ ಹತ್ರ ಇದೆ. ಇಲ್ಲಿ ನೀವು ನೋಡ್ಕೋಬಹುದು ಸ್ನೇಹಿತರೆ. ಇಲ್ಲಿ ಏನಿದೆಲ್ಲ ಪೇಪರ್ ಪ್ಲೇಟ್, ರಾ ಮೆಟೀರಿಯಲ್ನ ರೆಡಿ ಆಗ್ತಾ ಇದೆ. ನಾವೆಲ್ಲ ಬಫೆಟ್ ಪ್ಲೇಟ್ನ ಯೂಸ್ ಮಾಡ್ತೀವಲ್ಲ, ಊಟದ ತಟ್ಟಿ ಇದೆಯಲ್ಲ, ಅದರದ ರಾ ಮೆಟೀರಿಯಲ್ ರೆಡಿ ಆಗ್ತಾ ಇದೆ. ಇವ್ರ ಹತ್ರ ನಿಮಗೆ ರಾ ಮೆಟೀರಿಯಲ್ ರೀಸನೇಬಲ್ ಪ್ರೈಸಲ್ಲಿ ಸಿಗುತ್ತೆ. ಡೈರೆಕ್ಟಾಗಿ ನೀವು ಇವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಈ ಥರ ನಿಮಗೆ ಬಫೆಟ್ ಪ್ಲೇಟ್ ಬೇಕಂದ್ರೆ ಇದೂ ರೆಡಿ ಆಗುತ್ತೆ. ಎಲ್ಲ ಥರದ್ದು ಪೇಪರ್ ಪ್ಲೇಟ್ ಇವರೇ ರೆಡಿ ಮಾಡ್ತಾರೆ. ನಿಮಗೆ ನಾಷ್ಟಾ ಪ್ಲೇಟ್ ಆಯಿತು, ಊಟದ ತಟ್ಟೆ ಆಯಿತು, ಎಲ್ಲ ಇವ್ರ ಹತ್ರನೇ ಸಿಗುತ್ತೆ ಸ್ನೇಹಿತರೆ. ಅದೇ ಥರ ಲೊಕೇಶನ್ ಇವ್ರದ್ದು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ. ನಿಮಗೆ ಇವ್ರ ಕಾಂಟ್ಯಾಕ್ಟ್ ನಂಬರ್ ನಿಮಗೆ ಡಿಸ್ಪ್ಲೇ ಮೇಲೆ ಬರ್ತಾ ಇದ್ರೆ ಡೈರೆಕ್ಟಾಗಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಈಗ ಸರಿಗೆ ಭೇಟಿಯಾಗಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಫಸ್ಟ್ ನಮ್ಮ ವ್ಯೂವರ್ಸ್ಗೆ ನಿಮ್ಮ ಹೆಸರನ್ನು ತಿಳಿಸ್ಕೊಡಿ ಸರ್. ಸರ್ ನನ್ನ ಹೆಸರು ಬಂದ್ಬಿಟ್ಟು ಸಿದ್ದು ಹಾಲವರ್ ಅಂತೇಳಿ. ಹಾಂ ಸರ್. ಕಂಪ್ನಿ ಹೆಸರು ಬಂದ್ಬಿಟ್ಟು ಸ್ಫೂರ್ತಿ ಎಂಟರ್ಪ್ರೈಸಸ್ ಮುಧೋಳದಲ್ಲಿ ಬರುತ್ತೆ. ಹಾಂ, ಮುಧೋಳ. ಓಕೆ, ನೇರಾಗಿ ಮುಧೋಳ ಆಗುತ್ತೆ ಸರ್. ಹೌದು ಸರ್, ಮುಧೋಳ. ಇವತ್ತು ನಿಮ್ಮ ಫ್ಯಾಕ್ಟ್ರಿಗೆ ನಾವು ಬಂದಿದ್ದೀವಿ. ಇಲ್ಲೆಲ್ಲ ರಾ ಮೆಟೀರಿಯಲ್ ಎಲ್ಲ ರೆಡಿ ಆಗ್ತಾ ಇದೆ ಪೇಪರ್ ಪ್ಲೇಟಿಂದ. ಅದೇ ಥರ ಇಲ್ಲಿ ರಾ ಮೆಟೀರಿಯಲ್ ರೆಡಿ ಇದೆ, ಮಷಿನ್ ಎಲ್ಲ ಇದೆ. ಬಟ್ ಇದು ನೀವು ರಾ ಮೆಟೀರಿಯಲ್ ಅಷ್ಟೇ ಸಪ್ಲೈ ಮಾಡ್ತೀರಾ, ಏನು ಮಷೀನು ಸಪ್ಲೈ ಮಾಡ್ತೀರಾ? ಸರ್ ನಾವು ರಾ ಮೆಟೀರಿಯಲ್ ಪ್ರಾಡಕ್ಟ್ಸ್ ಮ್ಯಾನುಫ್ಯಾಕ್ಚರಿಂಗ್ ಐತಿ. ಹಾಂ ಸರ್. ಅದ್ರ ಜೊತೆ ಮಷಿನ್ ಮ್ಯಾನುಫ್ಯಾಕ್ಚರಿಂಗು ನಮ್ದು ಐತಿ. ಹಾಂ ಸರ್. ಆಮ್ಯಾಗ ಸ್ಪೇರು, ಓಕೆ, ಎಲ್ಲ ಥರನೂ ಪೇಪರ್ ಪ್ಲೇಟಿಗೆ ಸಂಬಂಧಪಟ್ಟಿದ್ದು ಎಲ್ಲ ಥರ ಅವೈಲೇಬಲ್ ಇದೆ ಸರ್. ಅವೈಲೇಬಲ್ ಇದೆ ಸರ್ ಎಲ್ಲ ಕಡೆ. ಓಕೆ, ಸ್ಪೇರ್ ಪಾರ್ಟ್ಸ್ ಬೇಕಂದ್ರೆ ಸ್ಪೇರ್ ಪಾರ್ಟ್ಸ್ ಸಿಗತ್ತೆ, ಮಷೀನ್ ಬೇಕಂದ್ರೆ ಮಷೀನು ಸಿಗತ್ತೆ. ಅದೇ ಥರ ರಾ ಮೆಟೀರಿಯಲ್ ಬೇಕಂತ ಹೇಳಿದ್ರೆ ನಿಮ್ಮ ಕಡೆ ಸಿಗುತ್ತೆ. ಓಕೆ ಓಕೆ. ಇದು ಯಾವ ಥರ ಇದೆ ಸರ್? ಯಾರ್ಯಾರು ಬಿಸ್ನೆಸ್ ಮಾಡ್ಬೋದು ಇದು? ಯಾಕಂದ್ರೆ ಯಾವ ಥರ ಇದೆ ಸರ್? ವಿಶೇಷವಾಗಿ ಮಹಿಳೆಯರು ಮಾಡ್ಬೋದು ಸರ್. ಇದು ಮನೆಯಲ್ಲೇನ ಕುತ್ಕೊಂಡು, ಇನ್ನೊಂದು ಕಡೆ ಅವರು ಹೊರಗಡೆ ಕೆಲ್ಸಕ್ಕೆ ಹೋಗ್ಲಾರ್ದೆ ಮನೆಯಲ್ಲೇ ಕುತ್ಕೊಂಡು ಈ ಕೆಲಸನ ಆರಾಮಾಗಿ ಮಾಡ್ಬೋದು ಸರ್. ಓಕೆ, ಯಾಕಂದ್ರೆ ಪುರುಷರು ಮಾಡ್ಬೋದು, ಮಹಿಳೆಯರು ಮಾಡ್ಬೋದು. ಸರ್ ನಾವು ಇದು 1 ತಿಂಗಳ ಮಟ್ಟ ಕೆಲಸ ಮಾಡಿದರೆ ಎಷ್ಟು ದುಡಿಬೋದು ಸರ್? ಸರ್ 1 ತಿಂಗಳ ನಂತರ ಕೆಲಸ ಮಾಡೋದ್ರ ಮೇಲೆ ಡಿಪೆಂಡ್ ಆಗ್ತದೆ ಸರ್. ಪಾರ್ಟ್ ಟೈಮ್ ಆಗಿ ಕೆಲಸ ಮಾಡ್ತೀನಿ ಅಂದ್ರೆ ತಿಂಗಳಿಗೆ ಒಂದು 15ರಿಂದ 20 ಸಾವಿರ ದುಡಿಬೋದು. ಓಕೆ, ಇಲ್ಲ ನಾವು ಫುಲ್ ಟೈಮ್ ಮಾಡ್ತೀನಿ ಅಂತಂದ್ರೆ
50ರಿಂದ 60 ಸಾವಿರ ರೂಪಾಯಿ ಸಂಪಾದನೆ ಮಾಡ್ಬೋದು. 50ರಿಂದ 60 ಸಾವಿರ ಸಂಪಾದನೆ ಮಾಡ್ಬೋದು ಫುಲ್ ಟೈಮ್ ಮಾಡಿದ್ರೆ. ಹೌದು ಸರ್, ಫುಲ್ ಪಾರ್ಟ್ ಟೈಮ್ ಅಂತ ಹೇಳಿದ್ರೆ ನಾವು ಮಿನಿಮಮ್ 15ರಿಂದ 20 ಸಾವಿರ ಮಾಡಿ 20 ಸಾವಿರ ರೂಪಾಯಿ ದುಡಿ. ಅವ್ರು ಯಾವ ತರ ಕೆಲಸ ಮಾಡ್ತಾರ, ಯಾವ ತರ ಸೇಲ್ಸ್ ಮಾಡೋದನ್ನ ನೋಡ್ಕೋತಾರ, ಅದ್ರ ಮ್ಯಾಗ ಅವ್ರ ಇನ್ಕಮ್ ಮಾಡ್ಬೋದು. ಯಾಕಂದ್ರೆ ಈಗ ಮಷೀನ್ ಅಂದ್ರೆ ನೀವು ತೋರಿಸ್ಕೊಡ್ತೀರಾ ಸರ್, ಯಾಕಂದ್ರೆ ಮಷೀನ್ ಆಲ್ರೆಡಿ ನಾವು ಶಾರ್ಟ್ದಲ್ಲಿ ತೋರಿಸಿದ್ದೇನೆ. ಅದೇ ತರ ರಾ ಮೆಟೀರಿಯಲ್ ರೆಡಿ ಆಗಿದ್ದು ಎಲ್ಲ ನಿಮ್ ಕಡೆನೇ ಸಿಗತ್ತೆ. ಯಾಕಂದ್ರೆ ಈಗ ನಾವು ಮಷೀನ್ ರೆಡಿ ರಾ ಮಷೀನ್ ನಿಮ್ಮ ಹತ್ರ ತಗೋತೀವಿ, ರಾ ಮೆಟೀರಿಯಲ್ ನಿಮ್ಮ ಹತ್ರನೇ ತಗೋತೀವಿ. ತಗೊಂಡ್ಮೇಲೆ ಇದು ರೆಡಿ ಆಗತ್ತೆ ಅಲ್ಲ ಸರ್ ಮೆಟೀರಿಯಲ್. ರೆಡಿ ಆಗಿದ್ಮೇಲೆ ಯಾವ ತರ ಸೇಲ್ ಮಾಡಬೇಕು, ಏನ್ ಮಾಡಬೇಕು ಅದ್ರ ಬಗ್ಗೆ ಎಲ್ಲ ಮಾಹಿತಿ. ಸರ್ ಅವರಿಗೆ ಮೊದಲು ಮಷೀನ್ ಯಾವ ತರ ಆಪರೇಟ್ ಮಾಡಬೇಕು, ಯಾವ ಮಟೀರಿಯಲ್ ಹೋಗ್ಬೇಕು, ಯಾವ ಮಟೀರಿಯಲ್ ಯಾವ ತರ ಪ್ಯಾಕಿಂಗ್ ಮಾಡಬೇಕು, ಯಾವ ತರ ಸೇಲ್ ಮಾಡಬೇಕು ಅನ್ನೋದನ್ನ ನಾವು ತರಬೇತಿ ಕೊಡ್ತೀವಿ. ತರಬೇತಿ ಕೊಡ್ತೀವಿ. ಓಕೆ, ಇದಕ್ಕೆ ತರಬೇತಿ ತಗೋಬೇಕಂತ ಹೇಳಿದ್ರೆ ಏನಾರ ಅಮೌಂಟ್ ಕಟ್ಟಬೇಕಾಗತ್ತೆ, ಫ್ರೀ ಆಗಿ ಇರತ್ತೆ ಸರ್? ಟ್ರೈನಿಂಗಿಗೆ ತರಬೇತಿ ತಗೊಳಕ್ ಯಾವುದೇ ಫೀಸ್ ಇರಂಗಿಲ್ಲ. ಅವಶ್ಯವಾಗಿ ಅವ್ರು ಯಾವಾಗ ಬೇಕಾದ್ರೂ ಬಂದು ತಗೊಂಡು ಹೋಗ್ಬೋದು. ಬರೇ ನಮ್ಮ ಹತ್ರ ಮಷಿನ್ ತಗೊಂಡಿಲ್ಲ, ಬೇರೆ ಕಡೆ ಮಷಿನ್ ತಗೊಂಡಿರ್ತಾರ, ಅಂತವ್ರು ಕೂಡ ಬಂದು ನಮ್ಮ ಹತ್ರ ತರಬೇತಿ ತಗೋಬಹುದು ಸರ್. ಯಾಕಂದ್ರೆ ಯಾವ ತರ ಮಷಿನ್ ಆಪರೇಟ್ ಮಾಡಬೇಕು, ಏನ್ ಮಾಡ್ಬೇಕು, ಯಾವ ಪ್ಲೇಟ್ ನ ಸೇಲ್ ಮಾಡಬೇಕು, ಯಾವ ತರ ಪ್ಯಾಕಿಂಗ್ ಮಾಡಬೇಕು, ಯಾವ ಪ್ಲೇಟ್ ನ ರೆಡಿ ಮಾಡಬೇಕು. ಯಾಕಂದ್ರೆ ಈಗ ಟ್ರೆಂಡಿಂಗ್ ಯಾವ ಪ್ಲೇಟ್ ನಡೀತಾ ಇದೆ ಅದ್ರ ಬಗ್ಗೆ ಎಲ್ಲ ಮಾಹಿತಿನ ಕೊಡ್ತೀರಾ? ಎಲ್ಲ ಮಾಹಿತಿ ಕೊಡ್ತೀರಾ. ಮತ್ತೆ ಅದರಲ್ಲಿ ಇನ್ನೊಂದು ಮಷಿನ್ ನಿಮ್ಮ ಹತ್ರ ನಾನು ನೋಡಿದೆ ಸರ್, ಅದೇನಲ್ಲಿ ಸ್ಕ್ರಬ್ ಮತ್ತೆ ಏನೋ ಒಂದೇ ಮಷಿನ್ ದಲ್ಲಿ ಇಲ್ಲ ಸರ್, ಇದು ಒಂದೇ ಮಷಿನ್ ಒಳಗ ನೀವು ಪೇಪರ್ ಪ್ಲೇಟ್ ತಯಾರು ಮಾಡಬಹುದು. 13 ಐಟಮ್ ಬರ್ತಾವ, ಒಂದು 20 ಐಟಮ್ ಬರ್ತಾವ ಪೇಪರ್ ಪ್ಲೇಟ್ ಅಲ್ಲೇನ. ಆ 20 ಐಟಮ್ಗಳನ್ನು ಮಾಡಬಹುದು. ಅದ್ರ ಜೊತೆಯಾಗಿ ನಾವು ಹೊಸದಾಗಿ ನಮ್ಮ ಕಂಪ್ನಿ ಥ್ರೂ ಮಾಡಿದೀವಿ. ಏನು ಸ್ಕ್ರಬ್ಬರ್ ಪ್ಯಾಕಿಂಗ್ ಮಾಡಬಹುದು, ಅದನ್ನ ತೋರಿಸ್ತೀನಿ ನಿಮ್ಗೆ. ಆಮೇಲೆ ಹಲ್ತಿಕ್ಕು ಟೂತ್ ಬ್ರಷ್ ಪ್ಯಾಕಿಂಗ್ ಮಾಡಬಹುದು, ಮಸಾಲೆ ಐಟಮ್ಗಳನ್ನ ಪ್ಯಾಕಿಂಗ್ ಮಾಡಬಹುದು. ಇಂಥವು ಕೂಡ ಇದ ಪೇಪರ್ ಪ್ಲೇಟ್ ಮಷೀನ್ ಅಲ್ಲೇನ ಮಾಡಬಹುದು. ಯಾಕಂದ್ರೆ ಇದರಲ್ಲಿ ಎಲ್ಲಾ ತರದ್ದು ಯಾಕಂದ್ರೆ ಒಂದು ಬಿಸ್ನೆಸ್ ನಮ್ಗೆ ಸೂಟ್ ಆಗ್ತಾ ಇಲ್ಲ, ಪೇಪರ್ ಪ್ಲೇಟ್ ಬಾಳ್ ತುಂಬಾ ಜನ ಮಾಡ್ತಾ ಇದಾರೆ ಅಂತ ಹೇಳಿ ನಾವು ಅವಾಗ ಸ್ಕ್ರಬ್ ಮಾಡ್ಬೋದು. ಸ್ಕ್ರಬ್ ಇಲ್ಲ ಅಂತ ಹೇಳಿದ್ರೆ ಟೂತ್ ಬ್ರಷ್ ಮಾಡ್ಬೋದು, ಪ್ರಾಡಕ್ಟ್ ಮಾಡ್ಬೋದು. ಎಲ್ಲ ಒಂದೇ ಮಷೀನ್ ದಲ್ಲಿ ಆಗುತ್ತೆ. ಯಾಕಂದ್ರೆ ಈ ಸ್ಕ್ರಬ್ ಅನ್ನು ತಗೊಂಡವರು, ಟೂತ್ ಬ್ರಷ್ ಅನ್ನು ತಗೊಂಡವರು, ಅಥವಾ ಮಸಾಲೆ ಪ್ಯಾಕೆಟ್ ತಗೊಂಡವರು, ಅಥವಾ ಈ ಪೇಪರ್ ಪ್ಲೇಟು, ಊಟದ ತಾಟು, ಇವು ಎಲ್ಲ ತಗೊಂಡವ್ರು ಒಂದೇ ಕಸ್ಟಮರ್. ಏನ ಅಂಗಡಿಯವರು ಅವರಿಗೆ ನೀವು ಕೊಟ್ರು ತಗೊಳತಾರ, ಅಥವಾ ಬೇರೆ ಕಡೆ ಆದ್ರೂ ತಗೋತಾರ. ಸೊ ಅದಕ್ಕಾಗಿ ಇಷ್ಟು ದಿನ ಏನ್ ಮಾಡ್ತಿದ್ರು, ಪೇಪರ್ ಪ್ಲೇಟ್ ಮಷೀನ್ ಪೇಪರ್ ಪ್ಲೇಟಿಗೆ ಅಷ್ಟ ಐತಿ ಅಂತ ಇತ್ತು. ಹೌದು ಸರ್. ಅದನ್ನ ನಾವು ಏನ್ ಮಾಡಿದೀವಿ, ಇಲ್ಲ ಅದ್ರೊಳಗೆ ಇದನ್ನು ಕೂಡ ಮಾಡ್ಬೋದು ಅಂತೇಳಿ ನಾ ತಮ್ಗೆ ತೋರಿಸ್ಕೊಡ್ತೀನಿ. ಓಕೆ ಸರ್, ಅದು ಯಾವ ತರ ಆಗತ್ತೆ, ಏನಾಗುತ್ತೆ ಅದೆಲ್ಲ ತೋರಿಸ್ಕೊಡಿ ಸರ್. ಮತ್ತೆ ಇಲ್ಲಿ ಎಲ್ಲ ಮಹಿಳೆಯರು ತುಂಬಾ ಜನ ಕೆಲಸ ಮಾಡ್ತಾ ಇದಾರೆ, ನಾವು ನೋಡಿದ್ವಿ. ಎಲ್ಲ ನೀವಾಗಿ ಮೇಂಟೈನ್ ಮಾಡ್ತೀರಾ ಮತ್ತೆ ಬೇರೆ ಯಾರು ಅದಾರ ಸರ್? ಇಲ್ಲ ಸರ್, ಹೆಂಗಿದೆ ಅಂದ್ರೆ ಸೇಲ್ಸ್ ಆಗ್ಲಿ ಪರ್ಚೇಸ್ ಆಗ್ಲಿ ನಾನ್ ನೋಡ್ಕೋತೀನಿ. ಇಲ್ಲಿ ಏನ ನಮ್ಮ ಕಂಪ್ನಿ ಒಳಗ ಕೆಲ್ಸಕ್ಕೆ ಬರ್ತಾರ ಮಹಿಳೆಯರು, ಎಲ್ಲ ಕೆಲ್ಸಕ್ಕೆ ಅದಾರ. ಆ ಮಹಿಳೆಯರನ್ನ ಕೆಲಸ ಮಾಡೋರನ್ನ ನನ್ನ ಹೆಂಡತಿ, ನಮ್ಮ ಶ್ರೀಮತಿ ಆದಂತ ರೂಪಾಶ್ರೀ ಹಾಲ್ ಅವ್ರ ನೋಡ್ಕೋತಾರ. ಆಮ್ಯಾಗ ಮಷಿನರಿ ಕೆಲಸಗಳನ್ನ ಮ್ಯಾನೇಜ್ ಮಾಡೋ ನಮ್ಮ ಅಳಿಯ ಇದ್ದಾನೆ, ಪ್ರದೀಪ್ ಕಾಳಿ ಅಂತ ಹೇಳಿ. ಮಷಿನರಿದ ಎಲ್ಲ ಜವಾಬ್ದಾರಿ ಮೇಂಟೆನೆನ್ಸ್ ಅವ ನೋಡ್ಕೊತಾನ. ಓಕೆ, ಇಲ್ಲಿ ಎಲ್ಲ ಮಾರ್ಕೆಟಿಂಗ್ ಎಲ್ಲ ನಿಮ್ದು ಇದೆ ಸರ್? ಸೇಲ್ಸ್ ಪರ್ಚೇಸ್ ಎಲ್ಲ ನಾನ್ ನೋಡ್ಕೋತೀನಿ. ಮಹಿಳೆಯರ ಕೆಲಸದ ಬಂದು ಅವ್ರು ಮೇಡಮ್ ಓಕೆ ಮೇಡಮ್ ನಮಸ್ಕಾರ. ಮೇಡಮ್, ನಿಮ್ಮ ಹೆಸರಂತ ಸರ್ ತಿಳಿಸ್ಕೊಟ್ಟಿದ್ದಾರೆ. ಯಾವ ಥರ ನೀವು ಮೇಂಟೈನ್ ಮಾಡ್ತಾ ಇದ್ದಾರೆ ಮೇಡಮ್? ಎಷ್ಟು ದಿವಸ ಆಯಿತು ಇದು ಕೆಲಸ ಮಾಡ್ತಾ ಇದ್ದಾರೆ? ಯಾವಾಗಿಂದ ನೀವು ಇಲ್ಲಿ ಟ್ರೈನಿಂಗ್ ಆಗಿರಾ? ಇದು ಸ್ಟಾರ್ಟ್ ಆದಾಗಿಂದ 8 ವರ್ಷ ಆಯ್ತು ರೀ ಸ್ಟಾರ್ಟ್ ಆಗಿ. ಅವಾಗಿಂದನೂ ಕೆಲಸ ಮಾಡ್ಕೊತಾನೆ ಬಂದೇವ್ರಿ. ಓಕೆ. ಮಹಿಳೆಯರು ಕೆಲಸ ಮಾಡ್ತಾರ್ರಿ, ಅವ್ರಿಗೆಲ್ಲ ಏನ್ ಮಾಡ್ಬೇಕು ಏನಿಲ್ಲ ಹೇಳ್ಕೊಡೋದು. ಮತ್ ಮನೆಯಲ್ಲೇ ಮಹಿಳೆಯರು ಕೆಲಸ ಮಾಡ್ತಾರಲ್ಲ ಅವ್ರಿಗೆಲ್ಲ ಟ್ರೈನಿಂಗ್ ಕೊಡೋದು. ಈ ತರ ಯಾರಾದ್ರೂ ಮನೆಯ ಹೊರಗಡೆ ಹೋಗಿ ದುಡಿಯಕ್ ಕಳ್ಸಲ್ಲ, ಒಬ್ಬೊಬ್ರ ಮನೆಯಲ್ಲೇ ಮಾಡ್ತೀನಿ ಅಂತಾರಲ್ಲ ಅಂತವ್ರಿಗೆ ಮಷಿನ್ ಕೊಡ್ತೇವಿ, ಟ್ರೈನಿಂಗ್ ಕೊಡ್ತೇವಿ. ಕೊಟ್ಟು ಅವ್ರಿಗೆ ಕೆಲಸ ಒಂದು ಉದ್ಯೋಗನ ಹಚ್ಕೊಡ್ತೇವ್ರಿ. ಓಕೆ, ಯಾಕಂತ ಹೇಳಿದ್ರೆ ಈಗ ಒಬ್ಬರು ಮನ್ಯಾಗ ಹೆಂಗಿರ್ತಾರ ಹೊರಗಡೆ ಕಳ್ಸಲ್ಲ. ಯಾಕಂದ್ರೆ ಅವ್ರು ಮನೆಯಲ್ಲಿ ಕುಂತ ಕೆಲಸ ಏನಾದ್ರು ಮಾಡ್ತೇನೆ ಅಂತ ಹೇಳಿದ್ರು ಅದಕ್ಕೂ ಸಪೋರ್ಟ್ ಮಾಡೋರು ಕಮ್ಮಿ, ಭಾಳ ತುಂಬಾ ಜನ ಕಮ್ಮಿ ಅದಾರೆ. ಅಂತವ್ರು ನೀವು ಬಂದ್ ಕೆಲಸ ಇಲ್ಲಿ ನಿಮ್ ಕಡೆ ಹತ್ರ ಟ್ರೈನಿಂಗ್ ತಗೋಬಹುದು, ಫ್ರೀ ಆಫ್ ಕಾಸ್ಟ್ ಅವ್ರು ಟ್ರೈನಿಂಗ್ ತಗೋಬಹುದು ಮೇಡಮ್? ತಗೋಬಹುದು. ಫ್ರೀ ಆಫ್ ಕಾಸ್ಟ್ ಟ್ರೈನಿಂಗ್ ನಾವು ಕೊಡ್ತೀರಾ? ಅವ್ರಿಗೆ ಕೊಡ್ತೇವ್ರಿ, ಟ್ರೈನಿಂಗ್ ಕೊಡ್ತೇವ್ರಿ. ಮಷಿನ್ ಹೆಂಗ್ ಆಪರೇಟ್ ಮಾಡ್ಬೇಕು ಎಲ್ಲ ಹೇಳ್ಕೊಡ್ತೇವೆ. ಎಲ್ಲ ಹೇಳ್ಕೊಡ್ತೀರಾ? ಓಕೆ ಸರ್, ಸ್ವಲ್ಪ ನಮ್ಮ ವ್ಯೂವರ್ಸ್ಗೆ ಮಷಿನ್ ಯಾವ ಥರ ಇದೆ, ಏನೇನಿದೆ, ರಾ ಮೆಟೀರಿಯಲ್ ಯಾವ ಥರ ರೆಡಿ ಆಗುತ್ತೆ ಅದೇ ಸ್ವಲ್ಪ ತೋರಿಸ್ಕೊಡಿ ಸರ್.
ಓಕೆ ಸರ್, ಇದು ನಿಮ್ಮ ಫ್ಯಾಕ್ಟ್ರಿನಾ ಸರ್? ಇದು ಹೌದು ಸರ್, ಇದೆ ಸ್ಫೂರ್ತಿ ಎಂಟರ್ಪ್ರೈಸ್. ಹಾಂ ಸರ್, ಇದೆ, ಬರ್ರಿ ಸರ್ ಓಕೆ ಸರ್, ಏನು ತೋರಿಸ್ಕೊಡಿ ಸರ್. ಸ್ವಲ್ಪ ನಮ್ಮ ಇವರಿಗೆ ಯಾವ ಥರ ರಾ ಮೆಟೀರಿಯಲ್ನ ರೆಡಿ ಆಗುತ್ತೆ, ಯಾಕಂದ್ರೆ ಅವ್ರು ಎಲ್ಲರೂ ಪೇಪರ್ ಪ್ಲೇಟ್ನ ರೆಡಿ ಆಗಿದ್ದು ನೋಡಿದ್ದಾರೆ. ಹೌದು ಸರ್. ಬಟ್ ರಾ ಮೆಟೀರಿಯಲ್ ಯಾವ ಥರ ರೆಡಿ ಆಗುತ್ತೆ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿನ ಕೊಡಿ ಸರ್. ಸರ್, ಇದು ಬಫೆ ಸೀಟ್ ತಯಾರಾಗೋದು. ಹಾಂ ಸರ್, ಕಾರ್ಗೇಷನ್ ಮಷಿನ್ ಅಂತೀವಿ ನಾವು. ಇಲ್ಲಿ 2 ಲೈನ್ 2 ಪೇಪರ್ ಇರುತ್ತೆ. ಇಲ್ಲಿ ಮುಂದೆ ಇದು ಕಾರ್ಗೇಷನ್ ಆಗುತ್ತೆ ಇಲ್ಲಿ. ಓಕೆ. ಇಲ್ಲಿ ನೆಕ್ಸ್ಟ್ ಇಲ್ಲಿ ಬಂದ್ಬಿಟ್ಟು ಇದು 2 ಲೈನ್ ಕೂಡಿರ್ತೈತಿ, 2 ಪೇಪರ್ ಕೂಡಿರ್ತೈತಿ ಇದ್ರಾಗ. ಓಕೆ ಓಕೆ ಸರ್. ಹಾಂ, ಇದು ಮುಂದೆ ಹೋಗಿ ಇದಕ್ಕೆ ಮತ್ತೆ ಕಲರಿಂಗ್ ಕೂಡ್ತೈತಿ. ಕಲರಿಂಗ್ ಕೊಡ್ತೀವಿ? ಹಾಂ, ಕಲರಿಂಗ್ ನೋಡಿ, ಇಲ್ಲಿ ಬಿಡು ಗ್ರೀನ್ ಕಲರ್, ಯಾವ ಕಲರ್ ಹಾಕ್ತೀವಿ ಆ ಕಲರ್. ಸೊ ಇದು ಈಗ ಅಲ್ಲಿ ಹಿಂದೆ 2 ಪೇಪರ್ ಬರ್ತಿತ್ತು, ಇದು ಮತ್ತೊಂದು ಪೇಪರ್ ಕೂಡ್ತೈತಿ. ಓಕೆ ಸರ್, ಟೋಟಲ್ ಆಗಿ 3 ಪೇಪರ್ ಕೂಡ್ತೈತಿ. ಓಕೆ. ಇದು ಮುಂದೆ ಹಂಗೆ ಪೇಸ್ಟಿಂಗ್ ಆಗತ್ತೆ, ಇಲ್ಲಿ ಗಮ್ಮಿಂಗ್ ಸರ್ಕ್ಯುಲೇಷನ್ ಇರ್ತೈತಿ. ಓಕೆ. ಸೊ ಇಲ್ಲಿ ಹಂಗೆ ಬಂದು ಇಲ್ಲಿ ನಾವು 13 ಇಂಚ್ ಬೇಕಾದ್ರೆ 13 ಇಂಚು, 14 ಇಂಚ್ ಬೇಕಾದ್ರೆ 14 ಇಂಚು ಸೆಟ್ಟಿಂಗ್ ಇರುತ್ತೆ. ಕಟಿಂಗ್ ಆಗುತ್ತೆ. ಸೊ ಇಲ್ಲಿ ಕಟಿಂಗ್ ಆಗುತ್ತೆ, ಕಟಿಂಗ್ ಆಗಿ ಇದಾಗ್ತೈತಿ. ನೆಕ್ಸ್ಟ್ ಇಲ್ಲಿ ಮುಂದೆ ಬಂದುಬಿಟ್ಟು ಕಟಿಂಗ್ ಆಗುತ್ತೆ. ಓಕೆ. ಕಟಿಂಗ್ ಎಷ್ಟು ನಾವು ಇದು ಇಟ್ಕೋತೀವಿ ಅಷ್ಟು ಸೈಜಿನ ಕಟಿಂಗ್ ಆಗುತ್ತೆ. ಇಲ್ಲಿ ಪರ್ ಸೆಕೆಂಡಿಗೆ 2 ಪೀಸ್ ಪ್ರೊಡಕ್ಷನ್ ಆಗಿ ಕಟಿಂಗ್ ಆಗಿ ಬೀಳುತ್ತೆ ಇಲ್ಲಿ. ಈಗ ನೋಡ್ಬೋದು, ಇಲ್ಲಿ ನೋಡ್ರಿ ಈ ಥರ ಕಲರಿಂಗ್ ಆಗಿರ್ತೈತಿ. ಓಕೆ ಓಕೆ. ಯಾವ ಕಲರ್ ಬೇಕು, ಮಲ್ಟಿ ಕಲರ್. ಈಗ ಅದು ಬನಾನಾ ಲೀಫ್ ಪ್ರೊಡಕ್ಷನ್ ಚಾಲೂ ಐತಿ, ಅದಕ್ಕಾಗಿ ಹಿಂಗೈತಿ. ಇದು ಸೆಕೆಂಡಿಗೆ 2 ಪೀಸು. ಸೊ ಇಲ್ಲಿ ಸೆನ್ಸರ್ ಕುಂದಿರ್ಸಿರ್ತೀವಿ ಸರ್. ಹಾಂ ಸರ್. ಹಾಂ, ಅಂದ್ರೆ ಒಂದು ಬಂಡಲ್ದಾಗ 200 ಪೀಸ್ ಆತಂದ್ರೆ ಅದು ಹಾರ್ನ್ ಹೊಡಿತೈತಿ. ಓಕೆ ಓಕೆ. ಹಾಂ, ಹಾರ್ನ್ ಹೊಡಿತಂದ್ರೆ ಆ ಬಂಡಲನ್ನು ತೆಗೆದು ಎತ್ತಿಡ್ತಾರೆ. ಓಕೆ. ಸೊ ಇಲ್ಲಿ ಏನು ಮಾಡ್ತಾರೆ, ಬಂಡಲನ್ನು ಪ್ಯಾಕ್ ಮಾಡ್ತಾರೆ ಈ ಥರ. ಹಾಂ, ಇದು ಮಷಿನ್ ಪ್ಯಾಕಿಂಗ್ ಆಗುತ್ತೆ ಸರ್. ಹೌದು, ಇದು ಮಷಿನ್ನಲ್ಲೇ ಆಗಿಬಿಡ್ತದೆ ಸರ್. ಈ ಸರ 200 ಬಂಡಲದ್ದು 2 ಕಡೆ ಪ್ಯಾಕ್ ಮಾಡಿ ಅಲ್ಲಿ ಸ್ಟಾಕಿಗೆ ಕಳಿಸಿಬಿಡ್ತಾರೆ. ಓಕೆ ಓಕೆ. ಹಾಂ, ಮತ್ತಿದು ಏನು ಪ್ಲೇಟ್ ರೆಡಿ ಆಗುತ್ತೆ ಅಲ್ಲಿ ಹೋಗುತ್ತೆ. ಈಗೇನು ಮಷಿನ್ ತೊಗೊಂಡು ಹೋಗಿರ್ತಾರಲ್ಲ, ಅಂಥವ್ರು ಇದನ್ನು ತೊಗೊಂಡು ಹೋಗಿ ಅವರು ಮನೆಯಲ್ಲೇ ತಮ್ಮ ಸ್ವಂತ ಮನೆಯಲ್ಲೇ ಪ್ರೊಡಕ್ಷನ್ ಮಾಡ್ಕೋತಾರೆ. ಓಕೆ ಓಕೆ ಸರ್. ಸರ್, ಈ ಥರ ಆಗಳೇ ನಾ ಏನು 200 ಪೀಸ್ ಅಲ್ಲಿ ಸೆನ್ಸರ್ ತೋರಿಸಿದ್ನಲ್ಲ, ಆ ಸೆನ್ಸರ್ ಮ್ಯಾಗ 200 ಪೀಸ್ ಈ ಕೌಂಟ್ ಆಗಿರ್ತೈತಿ. ಈ ಥರ ಬಂಡಲ್ ಇರುತ್ತೆ. ಈ ಥರ ಬಂಡಲ್. ಈ ಥರ ಬಂಡಲ್. ಇದು ಏನು ಮಾಡ್ತೀವಿ, ಅವರು ರಾ ಮಟೀರಿಯಲ್ ಮಷಿನ್ ಏನು ತೊಗೊಂಡಿರ್ತಾರಲ್ಲ, ಅವ್ರು ತೊಗೊಂಡೋಗಿ ಅವ್ರ ಮನೆಯೊಳಗೆ ಆರಾಮಾಗಿ ಕೆಲಸ ಮಾಡ್ಬೋದು. ಯಾಕಂದ್ರೆ ಇದು ಬರೀ ರೆಡಿ ಇದ್ದಿದ್ದು. ಇದು 200 ಪೀಸ್ ರೆಡಿ ಆಯ್ತು ನೋಡ್ರಿ, ತೊಗೊಂಬಂದಿಲ್ಲ. ಹಾಂ, ಹಿಂಗೆ ಯಾವ ಕಲರ್ ಬೇಕು ಆ ಕಲರ್ ಅದನ್ನು ಮಾಡ್ಬೋದು. ಓಕೆ ಓಕೆ ಸರ್. ಸ್ವಲ್ಪ ಈ ಮಷಿನ್ ಬಗ್ಗೆ ಸ್ವಲ್ಪ ಮಾಹಿತಿನ ಕೊಡಿ ಸರ್. ಸರ್, ಇದು ಲ್ಯಾಮಿನೇಷನ್ ಮಷಿನ್ ಅಂತೀವಿ. ಹಾಂ ಸರ್. ಲ್ಯಾಮಿನೇಷನ್ ಮಷಿನ್ ಅಂದ್ರೆ ಬರ್ರಿ ಸರ್ ಇಲ್ಲಿ. ಓಕೆ ಸರ್. ಇಲ್ಲಿ ಏನಾಗುತ್ತೆ ಸರ್, ಪೇಪರ್ ಮಿಲ್ಲಿಂದ ಬರೀ ಹಿಂಗೆ ಪೇಪರ್ ಬಂದಿರ್ತೈತಿ. ಹೌದು ಸರ್. ಹಾಂ, ಸೊ ಇದಕ್ಕೆ ನಾವು ಮತ್ತೆ ಕಲರಿಂಗ್ ಮಾಡ್ತೀವಿ. ಹಾಂ ಸರ್. ಅಂದರೆ ಯಾವ ಕಲರ್ ಬೇಕು. ಈಗ ಇದು ಬನಾನಾ ಲೀಫ್ ಪ್ರೊಡಕ್ಷನ್ ಚಾಲೂ ಐತಿ. ಹಾಂ ಸರ್. ಬನಾನಾ ಲೀಫ್ ಪ್ರೊಡಕ್ಷನ್ ಹಾಕಿದ್ವಿ ಅಂದ್ರೆ ಬನಾನಾ ಲೀಫ್ ಆಗ್ತೈತಿ. ಮಲ್ಟಿ ಕಲರ್ ಹಾಕಿದ್ರೆ ಮಲ್ಟಿ ಕಲರ್ ಆಗ್ತೈತಿ. ಸಿಲ್ವರ್ ಹಾಕಿದ್ರೆ ಸಿಲ್ವರ್ ಆಗ್ತೈತಿ. ಸಿಲ್ವರ್ ಆಗ್ತೈತಿ. ಓಕೆ ಓಕೆ. ನಾವು ಯಾವ ಕಲರ್ ಹಾಕ್ತೀವಿ ಆ ಥರ ಪ್ರೊಡಕ್ಷನ್ ಇಲ್ಲಿ ನೋಡ್ರಿ, ಅಲ್ಲಿ ಹಿಂದೆ ಪೇಪರ್ ಇತ್ತು. ಸೊ ಇಲ್ಲಿ ಕಲರ್ ಕೂಡಿ ಇಲ್ಲಿ ಮುಂದೆ ಬಂದು ಮತ್ತೆ ಹೊಳ್ಳಿ ರೂಲ್ ಹಾಕತ್ತೆ. ಓಕೆ ಓಕೆ ಸರ್. ಎಲ್ಲ ಕಲರ್ ಕೂಡ ಈ ಥರ ರೂಲ್ ಆಗುತ್ತೆ. ಯಾವ ಕಲರ್ ಹಾಕ್ತೀವಿ ಆ ಕಲರ್ ರೂಲ್ ಆಗುತ್ತೆ. ನಮಗೆ ಇದ್ರಾಗ ಡಿಸೈನ್ ಬೇಕಂದ್ರೆ ಡಿಸೈನ್ ಮಾಡಿ. ಹಾಂ, ಇಲ್ಲಿ ನೋಡಿ ಸರ್, ಈಗ ನೋಡ್ರಿ ರೆಡ್ ಕಲರ್ ಇದೆ. ಸೊ ಇದು ಸಿಲ್ವರ್ ಇದೆ. ಇದು ಮತ್ತೆ ಡಿಸೈನ್ ಇದೆ. ಹಿಂಗೆ ಬೇರೆ ಬೇರೆ ಡಿಸೈನ್ ಬರ್ತಾವೆ ಸರ್. ನಾನು ಎಲ್ಲ ಡಿಸೈನು ತೋರಿಸ್ತೀನಿ. ಓಕೆ ಓಕೆ. ಹಾಂ, ಯಾಕಂದ್ರೆ ಎಲ್ಲ ಥರದ್ದು ಡಿಸೈನ್ ನಿಮ್ಮ ಹತ್ರ ರೆಡಿ ಆಗುತ್ತೆ. ಈಗ ನೋಡಿ, ಎಲ್ಲ ಸಿಲ್ವರ್ ಕಲರು. ಹಾಂ ಸರ್. ಹಾಂ, ಇವೆಲ್ಲ ಸಿಲ್ವರ್ ಕಲರ್ ಇದೆ. ಈ ಥರ ಬೇರೆ ಬೇರೆ ಯಾವ ಕಲರ್ ಕಸ್ಟಮರ್ ಯಾವ ಕಲರ್ ಕೇಳ್ತಾರೋ ಆ ಕಲರನ್ನು ನಾವು ಪ್ರೊಡಕ್ಟ್ ಮಾಡಿಕೊಡ್ತೀವಿ. ಓಕೆ ಓಕೆ ಸರ್. ಅದೇ ಥರ ಹಾಂ ಸರ್, ಇದು ಒಂದು ಮಷಿನ್ ಸರ್. ಹಾಂ ಸರ್. ಇದು ಏನು ಕೆಲಸ ಮಾಡ್ತೈತೆ ಅಂದರೆ, ಈಗ ಟಿಫಿನ್ ಪ್ಲೇಟ್ ಮಾಡ್ತೀವಲ್ಲ, ಹಾಂ ಸರ್, ಆ ಹೌದು, ಸಣ್ಣ ಪ್ಲೇಟ್ 6 ನಂಬರ್ ಗೋಬಿ ಪಾನಿಪುರಿಗೆ ಅಥವಾ ಟಿಫಿನ್ ಬರ್ತ್ಡೇ ಟೈಮ್ನಾಗ ಯೂಸ್ ಮಾಡ್ತಾರಲ್ಲ, ಆ ಟೈಮ್ನಾಗ ಅಂಥ ರಾ ಮಟೀರಿಯಲ್ ತಯಾರು ಮಾಡುವಂಥದ್ದು ಮಷಿನ್ ಇದು ಸರ್. ಅಲ್ಲಿ ನಾವು ಕಲರಿಂಗ್ ಮಾಡ್ಕೊಂಡ್ಬರ್ತೀವಿ. ಸರ್ಕಲ್ ಏನು ಕಟಿಂಗ್ ಆಗುತ್ತಲ್ಲ ಸರ್ ಇದು, ಯಾಕಂದ್ರೆ 8 ನಂಬರ್ 7 ನಂಬರ್ 12 ನಂಬರ್ ಏನಿರುತ್ತೆ ರೌಂಡ್ ಸರ್ಕಲ್, ಹೌದು, ಈ ಮಷಿನ್ದಲ್ಲಿ ಕಟಿಂಗ್ ಆಗುತ್ತೆ. ಹೌದು. ಓಕೆ ಓಕೆ. ಇದ್ರೊಳಗೆ ಎಲ್ಲ ಸಾಚ ಇರ್ತಾವೆ. ಈ ಥರ ಸಾಚ ಇರ್ತಾವೆ. ಓಕೆ. ಯಾವ ಸಾಚ ನಾವು ಹಾಕ್ತೀವಿ, ಎಷ್ಟು ನಂಬರ್ದು ಹಾಕ್ತೀವಿ ಆ ಥರ ಕಟಿಂಗ್ ಆಗ್ತೈತಿ. ಕಟಿಂಗ್ ಆಗ್ತೈತಿ. ಇದು ಏನಾಗ್ತೈತಿ, ಹಿಂಗೆ ಮೂವ್ಮೆಂಟ್ ಆಗ್ತೈತಿ. ಇಲ್ಲಿ ನಾವು ಎಷ್ಟು ಪೇಪರ್ ಇಡ್ತೀವಲ್ಲ ಅಷ್ಟು ಆ ಥರ ಕಟಿಂಗ್ ಆಗ್ತೈತಿ. ಆಮೇಲೆ ಇದನ್ನು ಮಾಡ್ಬೋದು. ಇದು ನಾಷ್ಟಾ ಪ್ಲೇಟಿಗೆ ತಯಾರಾಗುವಂಥ ಮಟೀರಿಯಲನ್ನು ಇದ್ರೊಳಗೆ ಮಾಡ್ತೀವಿ ಸರ್. ಬೊಪ್ಪೆ ತಯಾರಾಗುವಂಥ ಮಟೀರಿಯಲ್ನ ಅದ್ರೊಳಗೆ ಮಾಡ್ತೀವಿ. ಸೊ ಕಲರಿಂಗ್ ಮಾಡುವಂಥದ್ದು ಮಟೀರಿಯಲನ್ನ ಆ ಥರ ಮಾಡ್ತೀವಿ. ಇನ್ನು ಮುಂದೆ ಬಂದ್ಬಿಟ್ಟು ಇಲ್ಲೇ ಇದು ಸೀಟ್ ಕಟಿಂಗ್ ಅಂದ್ರೆ ಸ್ಕ್ವೇರ್ ಕಟಿಂಗ್. ಇದರಲ್ಲಿ ಹಿಂದೆ 10 ರೂಲ್ ಹಾಕಿ ನಾವು ಯಾವ ಥರ ಬೇಕೋ ಆ ಥರ
ಕಟಿಂಗ್ ಸ್ಕ್ವೇರ್ ಕಟಿಂಗ್ ಮಾಡಿಕೊಡ್ತೀವಿ. ಓಕೆ ಓಕೆ ಸರ್. ಯಾಕಂದ್ರೆ ಎಲ್ಲ ಬಂತಂತ ಹೇಳಿದ್ರೆ ಅವರು ನಿಮ್ಮ ಹತ್ರನೇ ಎಲ್ಲ ಥರದ್ದು ಐಟಮ್ಸ್ ಸಿಗುತ್ತೆ ಸರ್ ಅವ್ರಿಗೆ. ಯಾಕಂದ್ರೆ ಅವರು ಮ್ಯಾನುಫ್ಯಾಕ್ಚರರ್ ಹತ್ರ ಬಂತಂತ ಹೇಳಿದ್ರೆ ತುಂಬ ಕಮ್ಮಿ ರೇಟ್ ಒಳಗೆ ಸಿಗತ್ತೆ ಸರ್. ಸರ್ ಇನ್ನೊಂದು ಕಮ್ಮಿ ರೇಟ್ ಅನ್ನೋದಕ್ಕಿಂತ ಹಾಂ ಸರ್, ಈ ಕಾರ್ಗೇಷನ್ ಬೊಪ್ಪೆ ತೋರಿಸಿದ್ನಲ್ಲ, ಹಾಂ ಸರ್, ಇದನ್ನ ಹೈದರಾಬಾದ್ದಾಗ ತರಿಸ್ತಿತ್ತು ಮಂದಿ ಮೊದಲ, ಅಲ್ಲಿಂದ ತರಬೇಕಾಗಿರ್ತಿತ್ತು. ಹೌದೌದು. ಸೊ ಉತ್ತರ ಕರ್ನಾಟಕದೊಳಗೆ ಕಾರ್ಗೇಷನ್ ಬೊಪ್ಪೆ ಸೀಟ್ ತಯಾರು ಮಾಡುವಂಥದ್ದಂದ್ರೆ ನಮ್ದು ಒಂದೇ ಇಲ್ಲಿ ಬಾಗಲಕೋಟೆ ಡಿಸ್ಟಿಕ್ನಾಗ. ಬಾಗಲಕೋಟೆ, ಬಿಜಾಪುರ, ಬೆಳಗಾವ್. ಹಾಂ ಸರ್, ಅಗದಿ ಸಮೀಪ ಅಂತೇಳಿ ನಿಮ್ಗೆ ಆಗುತ್ತೆ. ಹೌದು ಸರ್, ಹೌದು ಸರ್. ಓಕೆ ಓಕೆ. ಯಾಕಂದ್ರೆ ಅವ್ರು ರಾ ಮೆಟೀರಿಯಲ್ ಬೇಕಂತ ಹೇಳಿ ಡೈರೆಕ್ಟ್ ನಿಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಹೌದು ಸರ್, ಹೌದು ಸರ್. ಅದೇ ರೀತಿಯಾಗಿ ಅವರಿಗೆ ಟ್ರಾನ್ಸ್ಪೋರ್ಟ್ನು ಸೆಟ್ ಮಾಡುವ ಒಂದು ಸ್ಪೆಸಿಲಿಟಿ ಮಾಡಿಕೊಟ್ಟಿದ್ದೀನಿ ಸರ್. ಹಾಂ ಸರ್. ಏನಾಗುತ್ತೆ, ಈಗ ದಾವಣಗೆರೆ ತನಕ ನನ್ನ ಮೆಟೀರಿಯಲ್ ಹೋಗುತ್ತೆ. ಹಾಂ ಸರ್. ಹೊಸಪೇಟೆ, ಕೊಪ್ಪಳ, ದಾವಣಗೆರೆ. ದಾವಣಗೆರೆಯಿಂದ ಮುದೋಳ್, ಜಮಖಂಡಿ, ಬಾಗಲಕೋಟೆಗೆ ಮಂಡಕ್ಕಿ ತೊಗೊಂಬರ್ತಾರೆ ಸರ್ ಗಾಡಿಗಳು. ಹೌದೌದು ಸರ್. ಸೊ ಹೊಳ್ಳಿ ಹೋಗ್ಬೇಕಾದ್ರೆ ಅವ್ರು ಎಂಟಿ ಹೋಗ್ಬೇಕು. ಹೌದೌದು. ಅವ್ರಿಗೂ ಕೂಡ ಒಂದು ಅನುಕೂಲ ಆಗಲಿ ಅಂತೇಳಿ ಈ ಕಡೆಯಿಂದ ದಾವಣಗೆರೆ, ಹಾವೇರಿ ಈ ಭಾಗಕ್ಕೆ ಏನು ಮಟೀರಿಯಲ್ ಬೇಕಾಗಿತ್ತಲ್ಲ, ಈ ನಮ್ಮ ಬೊಪ್ಪೆಯನ್ನು ಅದ್ರೊಳಗೆ ಹಾಕಿಸಿ ಕಳಿಸ್ಬಿಡ್ತೀವಿ. ಹೌದು. ಯಾಕಂದ್ರೆ ಅವ್ರಿಗೇನು ಒಂದು ಅವ್ರು ಏನು ಮಾಡ್ತಾರೆ ಸರ್, ಬರೀ ಇದು 200 ಪೀಸಿನ ಬಂಡಲ್ ಬರೀ 20 ರೂಪಾಯಿಗೆ ಒಂದು ಬಂಡಲ್ ಹೋಯ್ತಾರೆ ಸರ್. ಹೌದು ಹೌದು ಸರ್, 250 ಬಂಡಲ್ ಗಾಡಿ ಹೇರ್ತಾರೆ. ಸೊ 250 ಅಂತ ಅವ್ನಿಗೆ 5,000 ರಿಂದ 6,000 ರೂಪಾಯಿ ಬಾಡಿಗೆ ಬೀಳುತ್ತೆ. ಓಕೆ ಓಕೆ. ಅಷ್ಟೇ ಬಾಡಿಗೆ ಒಳಗೆ ಇವ್ರಿಗೆ 250 ಬಂಡಲ್ ಬೊಪ್ಪೆ ಕಸ್ಟಮರಿಗೆ ಸಿಗುತ್ತೆ. 250 ಬಂಡಲ್ ಅಂತಂದ್ರೆ 40,000 ರಿಂದ 45,000 ಪೀಸ್ ಆಗ್ತದೆ. ಹೌದೌದು. ಹೌದು ಸರ್, ಹೌದು ಸರ್. ಕಡಿಮೆ ಬಾಡಿಗೆ ಒಳಗೂ ಸಿಗುತ್ತೆ, ಕಡಿಮೆ ರೇಟಲ್ಲಿ ಕೂಡ ಬೊಪ್ಪೆ ಸಿಗುತ್ತೆ ಸರ್. ಓಕೆ ಓಕೆ ಸರ್. ಯಾಕಂದ್ರೆ ಎಲ್ಲ ಕಡೆ ಈಗ ಟ್ರಾನ್ಸ್ಪೋರ್ಟ್ ನಮಗೆಲ್ಲ ಪರಿಚಯ ಅದಾರ, ಈಸಿಯಾಗಿ ಏನು ನಮ್ಮ ವ್ಯೂವರ್ಸ್ ನೋಡ್ತಾ ಇದಾರಲ್ಲ ಡೈರೆಕ್ಟ್ ಆಗಿ ನಿಮ್ಗೆ ಕಾಂಟ್ಯಾಕ್ಟ್ ಮಾಡಿ. ಈಗ ಹುಬ್ಳಿಗೆ ಸರ್, ಹಾಂ ಸರ್, ಹುಬ್ಳಿಯಿಂದ ನಮಗೆ ಕಿರಾಣಿ ಮುದೋಳಕ ಮತ್ತು ಜಮಖಂಡಿ ಕಿರಾಣಿ ಸಂತಿ ಮಟೀರಿಯಲ್ ಬರ್ತಾವೆ. ಹೌದು ಸರ್. ಸೊ ಆ ಕಡೆಯಿಂದ ಮಟೀರಿಯಲ್ ಹೇರ್ಕೊಂಬಂದಿರ್ತಾರೆ, ಹೊಳ್ಳಿ ಅವ್ರು ಎಂಟಿ ಹೋಗ್ತಿರ್ತಾರೆ. ಹಾಂ ಸರ್. ಸೊ ಅಂಥ ನಮ್ಮ ಕಸ್ಟಮರ್ನ ಮೆಟೀರಿಯಲ್ಗಳನ್ನ ಅಂಥ ಗಾಡಿ ಒಳಗೆ ನಾವು ಹಾಕಿ ಕಳಿಸೋದ್ರಿಂದ ಕಡಿಮೆ ಬಾಡಿಗೆ ಒಳಗೆ ಹುಬ್ಳಿ ಧಾರವಾಡ ಜನಕ್ಕೆ ಮುಟ್ಟುವಂಥ ಸ್ಪೆಸಿಲಿಟಿ ಮಾಡಿದ್ದೀವಿ. ಅದೇ ಥರ ಬಿಜಾಪುರ ಆಗಿರ್ಬೋದು, ಬೆಳಗಾವ್ ಆಗಿರ್ಬೋದು, ಎಲ್ಲ ಕಡೆನೂ ಈ ಥರ ಒಂದು ಟ್ರಾನ್ಸ್ಪೋರ್ಟ್ ಯಾವ್ಯಾವ ಗಾಡಿಗೆ ಲಿಂಕ್ ಅದಾವು ಅಂಥವನ್ನ ನಾವು ಮಾಡಿಟ್ಕೊಂಡಿದ್ದೀವಿ. ಕಸ್ಟಮರಿಗೆ ಅತಿ ಕಡಿಮೆ ಬಾಡಿಗೆ ಒಳಗೆ ಮತ್ತು ಕಡಿಮೆ ರೇಟ್ನೊಳಗೆ. ಇನ್ನೊಂದು ಸರ್ ಫಸ್ಟ್ ತಿಳ್ಕೊಬೇಕಾಗಿದ್ದು, ಈಗ ನೀವು VR ಎದಕ್ಕಾರ ಮಟೀರಿಯಲ್ ಹಾಕ್ಸಿದ್ರಿ ಅಂದರೆ ಅದು ಡ್ಯಾಮೇಜ್ ಆಗೋ ಸಾಧ್ಯತೆ ಭಾಳ ಇರುತ್ತೆ. ಡ್ಯಾಮೇಜ್ ಆಗಿ ಸರ್ ಲೇಟು ಆಗುತ್ತೆ. ಹೌದು, ಅದಕ್ಕಾಗಿ ಏನಾಗ್ತತಿ, ಇಂಥ ಗಾಡಿ ಒಳಗೆ ಹಾಕ್ಸಿದ್ವಿ ಅಂದರೆ ಆ ಗಾಡಿ ಪೂರ್ತಿ ಇಲ್ಲಿ ನಮ್ಮ ಕಂಪ್ನಿ ಬರ್ತಾನ, ಅವು ಕಸ್ಟಮರ್ಗೆ ಎಷ್ಟು ಬಂಡಲ್ ಬೇಕಾಗಿರುತ್ತೆ ಅಷ್ಟು ಬಂಡಲ್ ಹೇರ್ಕೋತಾನ, ಸೀದಾ ಕಸ್ಟಮರ್ ಮನಿ ಬಾಗಿಲಿಗೆ ಮಟೀರಿಯಲ್ ಹೋಗಿಬಿಡುತ್ತೆ. ಹಿಂಗಿರೋದ್ರಿಂದ ಡ್ಯಾಮೇಜ್ ಆಗೋ ಸಾಧ್ಯತೆ ಭಾಳ ಕಮ್ಮಿ ಆಗಿದೆ. ಹೌದು ಸರ್. ಓಕೆ ಓಕೆ. ಸರ್ ಬಾಜುದ ಫ್ಯಾಕ್ಟ್ರಿ ಒಂದು ಹಾಂ ಸರ್, ಇನ್ನು ಇದು ಬರೀ ರಾ ಮಟೀರಿಯಲ್ ಮ್ಯಾನುಫ್ಯಾಕ್ಚರಿಂಗ್ ಗೋಡೌನ್ ಸರ್. ಹಾಂ ಸರ್. ಸೊ ಇನ್ನೂ ಆಚೆಗಡೆ ಇನ್ನೂ ಪೇಪರ್ ಪ್ಲೇಟ್ ತಯಾರು ಮಾಡೋ ಮಷಿನ್ ಆಗಲಿ, ಪ್ಯಾಕಿಂಗ್ ಮಾಡೋ ಮಷಿನ್ ಆಗಲಿ, ಆಮೇಲೆ ನಮ್ಮದು ಸ್ಟಾಕ್ ಆಗಲಿ ಎಲ್ಲ ಇನ್ನೂ ಇದ್ರ ಬಾಜು ಒಂದು ಗೋಡೌನ್ ಇದೆ ಸರ್. ಬನ್ನಿ ಸರ್, ಆ ಗೋಡೌನ್ಗೂ ತೋರಿಸ್ತೀನಿ. ಇದು ಎಲ್ಲ ಸ್ಟಾಕ್ ಸರ್. ಇದು ಪೇಪರ್ ರೂಲ್ಗಳು, ಇದು ಪೇಪರ್ ಮಿಲ್ಲಿಂದ ನಮಗೆ ಬರ್ತಕ್ಕಂಥ ಸೈಜ್. ಈಗ ನೋಡ್ರಿ ಎಲ್ಲ ಸೈಜು ಇಲ್ಲಿ ಅವೈಲೇಬಲ್ ನೋಡಿ ಸರ್. ಸ್ಟಾಕ್ ನೋಡಿ ಸರ್, ಸ್ಟಾಕ್ ಇದೆಲ್ಲ ಇದೆಲ್ಲ ಸ್ಟಾಕ್ ಇದೆ. ಇದು ಏನು ಬರೀ ಪೇಪರ್, ಅದೇ ಹೇಳಿದ್ದೆ ಅಲ್ಲಿ ನಿಮ್ಗೆ ಕಲರಿಂಗ್ ಮಾಡೋದು ಅಲ್ಲಿ ಒಳಗೆ. ಇದು ಆದ್ಮ್ಯಾಗ ಕಲರಿಂಗ್ ಸ್ಟಾರ್ಟ್ ಆಗ್ತದೆ. ಇದು ಇನ್ನೊಂದು ಗೋಡೌನ್ ಹೇಳಿದ್ನಲ್ಲ ಸರ್ ನಾನು, ಇದೇ ಗೋಡೌನ್. ಹಾಂ, ಇದು ಬನ್ನಿ ಸರ್, ಬನ್ನಿ ಸರ್. ಸ್ನೇಹಿತರೆ, ಇಲ್ಲೇ ಎಲ್ಲ ನೀವು ನೋಡ್ಕೋಬಹುದು. ನಿಮ್ಗೆ ಏನಿದೆಲ್ಲ ಇಲ್ಲೇ ಸರ್ಕಲ್ ಕಟಿಂಗ್ ನಿಮ್ಗೆಲ್ಲ ಇಲ್ಲೇ ಏನಿದೆಲ್ಲ ಎಲ್ಲ ರೆಡಿ ಆಗುತ್ತೆ ಸರ್. ಓಕೆ ಓಕೆ ಸರ್. ಇಲ್ಲಿ ಯಾವ ಥರ ಮಷಿನ್ ಇದೆ ಸರ್? ಇದು ಟಿಫಿನ್ ಪ್ಲೇಟ್ ಇದಾಗ ಸರ್ಕಲ್ ಕಟಿಂಗ್ ಮಾಡೋದು ಮಷಿನ್ ತೋರಿಸಿದ್ನಲ್ಲ. ಹಾಂ ಸರ್. ಇದು ಈ ಥರ ಸರ್ಕಲ್ ಕಟಿಂಗ್. ಓಕೆ ಓಕೆ ಸರ್. ಈ ಥರ ಆಗಿರುತ್ತೆ. ಸೊ ಇಂಥದ್ದು ನಾವು ಯಾರು ರಾ ಮಟೀರಿಯಲ್ ತೊಗೊಂಡಿರ್ತಾರ ಮನಿ ಒಳಗೆ, ಯಾಕಂದ್ರೆ ಅವ್ರಿಗೆ ಇಂಥವು ಮಾಡುವಂಥ ಮಷಿನ್ ಸ್ಪೆಷಾಲಿಟಿ ಇರಂಗಿಲ್ಲ ಇಲ್ಲಿ. ಹೌದು ಸರ್. ಸೊ ಇಂಥದನ್ನ ನಾವು ಬ್ಯಾಗಲ್ಲಿ ಪ್ಯಾಕ್ ಮಾಡಿ ಕಳಿಸಿರ್ತೀವಿ. ಸೊ ಅವರು ಇಲ್ಲಿ ಮಾಡ್ತಾ ಇದ್ದಾರೆ ನೋಡಿ. ಓಕೆ, ಈ ಥರ ಪೇಪರ್ ಪ್ಲೇಟ್ ತಯಾರಾಗ್ತೈತಿ. ಓಕೆ ಓಕೆ. ಇದು ರೆಡಿ ಆಗಿದೆ? ರೆಡಿ ಆಗಿತ್ತು ಸರ್ ಇದು. ಓಕೆ ಓಕೆ. ಇದು ರೆಡಿ ಆಗಿತ್ತು ಸರ್, ಇದು ರೆಡಿ ಆಗಿತ್ತು. ಓಕೆ, ಈ ಥರ ರೆಡಿ ಆಗುತ್ತೆ. ರೆಡಿ ಆಗುತ್ತೆ. ಇದನ್ನ ಆದ್ಮ್ಯಾಗ ಇಲ್ಲಿ ಕೆಳಗಡೆ ಇಲ್ಲಿ ನೋಡಿ ಸರ್, ಪ್ಯಾಕಿಂಗ್ ಮಾಡೋರು ಅವು ಎಷ್ಟು ಪೀಸ್ ಹಾಕ್ಬೇಕು, ಏನು ಹಾಕ್ಬೇಕು, ಆ ಥರ ಇದನ್ನ ಮಾಡಿ ಇಲ್ಲಿ ಕೊಡ್ತಾರೆ. ನೆಕ್ಸ್ಟ್ ನೆಕ್ಸ್ಟ್ ಇವೆಲ್ಲ ಇದ್ರೊಳಗೆ ನೀವು ಯಾವ್ದು ಡೈ ಸಾಚ ಚೇಂಜ್ ಮಾಡ್ತೀರಿ ಆ ಥರ ಆಗುತ್ತೆ. ಈಗ ಆಚೆಗಡೆ ನಾವು ಸಂಚೆಗಳು ಚೇಂಜ್ ಮಾಡ್ಕೋಬಹುದು. ಅದ್ರಾಗ 10 ನಂಬರ್ ಮಾಡಾಕತ್ತಾರೆ, ಈಗ ಇದ್ರಾಗ 9 ನಂಬರ್ ಮಾಡಾಕತ್ತಾರೆ. ಓಕೆ ಓಕೆ. ಅದೇ ಥರ ಮತ್ತು ಇಲ್ಲಿ ನೆಕ್ಸ್ಟ್ ನಿಮ್ಗೆ ಆಗ ಹೇಳಿದ್ನಲ್ಲ ಸರ್. ಹಾಂ ಸರ್. ಇದನ್ನು ಮಾಡ್ಬೋದು ಅಂತೇಳಿ. ಏನು ಸ್ಕ್ರಬ್ಬರ್ ಪ್ಯಾಕಿಂಗ್, ಟೂತ್ ಪೇಸ್ಟ್ ಪ್ಯಾಕಿಂಗ್. ಓಕೆ ಓಕೆ ಸರ್. ಇಲ್ಲಿದ ನೋಡಿ ಸರ್, ಇವೆಲ್ಲ ರಾ ಮಟೀರಿಯಲ್ ನಮ್ಮಲ್ಲಿ ಸಿಗ್ತಾವೆ. ನಿಮ್ಮ ಹತ್ರ ಸಿಗುತ್ತೆ? ನಮ್ಮ ಹತ್ರ ಸಿಗ್ತಾವೆ. ಇದೆಲ್ಲ ಇದು ಪ್ಯಾಕಿಂಗ್ ಕವರ್. ಇದು
ಈ ಟೂತ್ ಬ್ರಷಿಗೆ. ಆಮ್ಯಾಗ ಇದು ಈ ಥರ ಮ್ಯಾಗಿಂದ ಅಡ್ವರ್ಟೈಸ್ ಕವರ್, ಓಕೆ ಈ ಥರ ಕವರು. ಇದು ಟೂತ್ ಪೇಸ್ಟಿಂದು. ಟೂತ್ ಪೇಸ್ಟ್ ಇದು ಬಂದ್ಬಿಟ್ಟು ಮಸಾಲಿದು. ಮಸಾಲಿದು ಸರ್. ಮಸಾಲಿದು. ಮಸಾಲಿದು. ಹಾಂ. ಇದು ಬಂದ್ಬಿಟ್ಟು ಸ್ಕ್ರಬ್ಬರ್ದು. ಹಾಂ ಸರ್. ಇದು ಬಂದ್ಬಿಟ್ಟು ಸ್ಕ್ರಬ್ಬರ್ದು. ಇದು ಶೀಟ್ ಬರುತ್ತೆ ಸರ್, ನಾವು ಇದು ರೆಡಿ ಮಾಡ್ಕೊ. ಹೌದು ಹೌದು, ಇದು ತೋರಿಸ್ತೀನಿ ಸರ್. ಇದೇ ಮಷೀನ್ದಲ್ಲಿ ರೆಡಿ ಹಾಂ, ಇದೇ ಮಷೀನ ಸರ್, ಇದೇ ಮಷೀನ ಸರ್. ಇದು ಅಗಳೇ ಸ್ಕ್ರಬ್ಬರ್ ಇದು ಮಾಡೋದ್ರಿಂದನ ಇದೆ. ಇದರೊಳಗೆ ಏನು ಮಾಡಬೇಕು, ಫಸ್ಟ್ ಈ ಪ್ಲಾಸ್ಟಿಕ್ ಕಪ್ಗಳು ಬರ್ತಾವೆ. ಇವು ಕೂಡ ನಮ್ಮಲ್ಲಿ ರಾ ಮೆಟೀರಿಯಲ್ ಸಿಗುತ್ತೆ. ಹಾಂ ಸರ್, ನಿಮ್ಮ ಹತ್ರನೇ ಸಿಗುತ್ತೆ? ಹಾಂ, ಸಿಗುತ್ತೆ ಸಿಗುತ್ತೆ. ಓಕೆ ಓಕೆ. ಈ ಥರ 12 ಸೆಟ್ ಇರ್ತೈತಿ ಇದು. ಹಾಂ ಸರ್. 12 ಬೇಕಂದ್ರೂ ಸಿಗುತ್ತೆ, 14 ಬೇಕಂದ್ರೂ ಸಿಗುತ್ತೆ. ಹಾಂ ಸರ್. ಅವು ಕಸ್ಟಮರ್ ಯಾವ್ದು ಕೇಳ್ತಾರೋ ಆ ಥರ ಅವೈಲೇಬಲ್ ಆಗುತ್ತೆ. ಓಕೆ. ಈ ಥರ ಏನು ಮೊದಲು 12 ಕಪ್ಗಳನ್ನ ಹಾಕೋಬೇಕು. ಹಾಂ ಸರ್. ಈಗ ನಮ್ಮ ಹುಡುಗ 12 ಕಪ್ಗಳನ್ನ ಹಾಕೊಂಡ. ಸೊ ಈಗ ಸ್ಕ್ರಬ್ಬರ್ ಓಕೆ ಸರ್. ಹಾಂ, ಇವು ಎಲ್ಲ ಸಿಗುತ್ತೆ. ಹಾಂ, ಇದು ನಮ್ಮ ಹತ್ರನೇ ಸಿಗುತ್ತೆ ನೋಡಿ. ಇದು ಒಂದೊಂದು ಅದ್ರೊಳಗೆ ಇಡಬೇಕು. ಓಕೆ, ಇಡಬೇಕು ಅದರೊಳಗೆ. ಈ ಥರ ಪುಷ್ ಮಾಡಿ ಇಟ್ಟಿದ್ರೆ ಮುಗಿತು ಸರ್ ಇದು ಕೆಲಸ. ಹಾಂ, ಓಕೆ ಓಕೆ. ಹಾಂ ಸರ್, ಈಗ ಅದ್ರ ಮೇಲ್ಗಡೆ ಈಗ ಏನು ಮಾಡಿದೀವಿ, ಕಪ್ ಹಾಕಿದೀವಿ, ಸ್ಕ್ರಬ್ಬರ್ ಹಾಕಿದೀವಿ. ಈಗ ಅದ್ರ ಮ್ಯಾಕ್ ಕವರ್, ಈ ಥರ ಕವರ್ ಇರುತ್ತೆ. ಕವರ್ ಬರುತ್ತೆ, ಈ ಥರ ಇರುತ್ತೆ. ಓಕೆ, ಈ ಥರ ಕವರ್ ಬರುತ್ತೆ ಸರ್. ಇದು ತಾವು ಏನಾದರೂ ಸ್ವಂತ ಬ್ರ್ಯಾಂಡ್ ಮಾಡ್ಕೋಬೇಕಾದ್ರೆ ಪ್ರಿಂಟು ಮಾಡಿಕೊಡ್ಬೋದು. ಓಕೆ ಓಕೆ. ನಿಮ್ಮ ರೆಡಿಮೇಡ್ ಬ್ರ್ಯಾಂಡ್ ಬೇಕಂದ್ರೆ ಅದನ್ನು ಪ್ರಿಂಟ್ ಮಾಡ್ಕೋಬೋದು. ರೆಡಿಮೇಡ್ ಆದರೂ ಸಿಗುತ್ತೆ. ಓಕೆ ಓಕೆ ಸರ್. ಈಗ ಇದನ್ನ ಇಷ್ಟು ಹಾಕ್ತೀವಿ. ಹಾಂ ಸರ್. ಈಗ ಇಷ್ಟು ಇಟ್ಬಿಡೋದು ಇದನ್ನು. ಓಕೆ ಓಕೆ, ಇದನ್ನ ಇಷ್ಟು ಸರಿಸೋದು. ಹಾಂ ಸರ್, ರೈಟ್. ಓಕೆ. ಈಗ ಇದರ ಕೆಲಸ. ಹಾಂ, ಇದನ್ನ ಬಟನ್ ಡೌನ್ ಇದೆ. ಹಾಂ ಸರ್. ಓಕೆ, ಇಷ್ಟೇ ಇಷ್ಟೇ ಜಸ್ಟ್. ಮತ್ತೆ ಇದನ್ನೆಲ್ಲ ತಗೊಂಡು ಜಸ್ಟ್ ಒಂದು 5 ಸೆಕೆಂಡ್ ಈಗ ಆಯ್ತದ, ಟೈಮ್ ರೆಡಿ ಆಗಿರುತ್ತೆ. ಈಗ ಅದು ರೆಡಿ ಆಗಿದೆ. ಹಾಂ, ಈಗ ನೋಡಿರಿ. ರೈಟ್. ಓಕೆ ಓಕೆ, ತೆಗಿಯಪ್ಪ, ತೋರಿಸಿ. ಈಗ ನೋಡಿ ರೆಡಿ ಆಗಿಬಿಟ್ಟಿದೆ ನೋಡಿ ಸರ್. ಓಕೆ ಸರ್, ಈ ಥರ ರೆಡಿ ಆಗುತ್ತೆ ಸರ್. ಈ ಥರ ರೆಡಿ ಆಗುತ್ತೆ. ಓಕೆ. ಆರಾಮಾಗಿ ನಾವು ಎಷ್ಟಕ್ಕೆ ಸೇಲ್ ಮಾಡ್ಬೋದು ಸರ್ ಈ ಥರ ಪ್ಯಾಕಿಂಗ್ ಸರ್? ಇದು ಪೂರ್ತಿ ನಿಮ್ಗೆ ರಾ ಮೆಟೀರಿಯಲು, ಪೇಪರು ಇದೆಲ್ಲ ಹಾಂ ಸರ್ 28 ರೂಪಾಯಿದಲ್ಲಿ. ಈ 12 ಪೀಸು 28 ರೂಪಾಯಿದಾಗ ತಯಾರಾಗುತ್ತೆ. ಓಕೆ, 28 ರೂಪಾಯಿದಲ್ಲಿ ರೆಡಿ ಆಗುತ್ತೆ. ಹೌದು ಹೌದು. ಓಕೆ ಓಕೆ. ಆರಾಮಾಗಿ ನಾವು ಇದು 50 ರೂಪಾಯಿ ಮಾಡಿದಂದ್ರೆ ಲಾಭ ಒಳಗೆ 50ರಿಂದ 60 ಆರಾಮ್ ಮಾಡ್ಬೋದು. ಆರಾಮ್ ಮಾಡ್ಬೋದು. ಯಾಕಂದ್ರೆ ಒಂದೊಂದು ಪೀಸ್ 20 ರೂಪಾಯಿ ಮಾರ್ಕೆಟ್ನವ್ರು ಮಾಡ್ತಾರೆ. ಹೌದು ಸರ್. ಸೊ ಒಂದು ಪೀಸ್ ನೀವು 10 ರೂಪಾಯಿ ಮಾಡಿದ್ರು 120 ರೂಪಾಯಿ ಆಗ್ತದೆ. 120 ರೂಪಾಯಿ ಆಗುತ್ತೆ ಸರ್. ಸೊ ಹೋಲ್ಸೇಲ್ ಮಾಡ್ತೀನಪ್ಪ ಅಂದ್ರೆ 70ರಿಂದ 80 ರೂಪಾಯಿದಾಗ ನೀವು ಮಾರ್ಬೋದು ಸರ್. ಓಕೆ ಓಕೆ. ಇದು ಸ್ಕ್ರಬ್ಬರ್ದಾಯ್ತು. ಮನೆಯಲ್ಲಿ ಕುಂತು ಆರಾಮಾಗಿ ಇಂಥದ್ದು ಉದ್ಯೋಗ ಮಾಡ್ಬೋದು. ಓಕೆ ಓಕೆ. ಆಮ್ಯಾಗ ಇದು ಸ್ಕ್ರಬ್ಬರ್ದು ಮುಗೀತು. ನಿಮ್ಗೆ ನೆಕ್ಸ್ಟ್ ಇದನ್ನ ಮಾಡ್ಬೋದು, ಟೂತ್ ಬ್ರಷ್ ಅಂತ ಹೇಳಿದ್ನಲ್ಲ, ಇದು ಡೈ ತಗೋಬೇಕು. ಟೂತ್ ಬ್ರಷ್ ಡೈ ಸರ್. ಸೊ ಇದು ಸ್ಕ್ರಬ್ಬರ್ದು. ಹಾಂ ಸರ್. ಸ್ಕ್ರಬ್ಬರ್ ತೆಗೆದು ಬಿಡೋಣ ನಾವು ಈಗ. ಓಕೆ. ಯಾಕಂದ್ರೆ ಇದು ಒಂದೇ ಮಷೀನ್ದಲ್ಲಿ ಇದು ಒಂದೇ. ಈಗ ನಿಮ್ಮ ಇದರ ತೋರಿಸ್ಬಿಡ್ತೀವಿ. ಈಗ ಸ್ಕ್ರಬ್ಬರ್ದು ಡೈ ಅದನ್ನ ಚೇಂಜ್ ಮಾಡಿದ್ವಿ. ಇದು ಟೂತ್ ಬ್ರಷ್ ಡೈ. ಓಕೆ ಸರ್. ಸೊ ಟೂತ್ ಬ್ರಷ್ ಡೈಯನ್ನು ಹಿಂಗೆ ಇಡೋನು. ಹಾಂ ಸರ್. ಇಷ್ಟ ಇಟ್ಬಿಡೋದು. ಓಕೆ ಸರ್. ನೀವು ಸ್ವಲ್ಪ ಸ್ಪೇಸ್ ಬೇಕಂದ್ರೆ ಹಿಂಗೆ ಜಗ್ ಮುಂದೆ ತಗೋಬೋದು. ಮುಂದಕ್ಕೆ ತಗೋರಿ. ಓಕೆ. ಮುಂದಕ್ಕೆ ತಗೊಂಡ ನಂತರ ಇದ್ರ ಫಸ್ಟ್ ಮ್ಯಾಗಿನ ಪ್ಲಾಸ್ಟಿಕ್ ಬರುತ್ತೆ. ಸೊ ಇಂಥ ರಾ ಮೆಟೀರಿಯಲ್ ನಮ್ಮ ಹತ್ರ ಸಿಗುತ್ತೆ. ಓಕೆ. ಯಾಕಂದ್ರೆ ಈ ಥರ ಎಲ್ಲ ಚಾರ್ಟ್ ಇದ್ರಾಗ ಅಂಗಡಿಯಾಗ ನಾವು ನೋಡಿದ್ದೀವಿ ಸರ್. ಹೌದು ಹೌದು. ಯಾಕಂದ್ರೆ ಈ ಥರನೂ ಮಾಡಿ ಇಟ್ಟಿರ್ತಾರೆ. ಓಕೆ. ಈಗ ಏನು ಮಾಡ್ತೀರಿ, ಇದು ಪ್ಲಾಸ್ಟಿಕ್ ಕವರನ್ನು ಫಸ್ಟ್ ಇದ್ರೊಳಗೆ ಹಿಂಗೆ ಹಾಕೋಬೇಕು. ಓಕೆ. ಹಾಂ, ಈಗ ಇದು ಕುಂತೆ. ಹಾಂ ಸರ್. ಓಕೆ. ಈಗ ಏನು ಮಾಡಬೇಕು, ಇಲ್ಲಿ ನೋಡ್ರಿ ಬ್ರಷ್ ಇದಾವೆ. ಹಾಂ ಸರ್. ನೀವು ಕಲರ್ ಬ್ರಷನ್ನು ಕೂಡ ಮಿಕ್ಸ್ ಮಾಡ್ಬೋದು, ಇಲ್ಲ ಒಂದೇ ಡಿಸೈನ್ ಬೇಕಾದ್ರೂ ಮಾಡ್ಬೋದು. ಒಂದೇ ಡಿಸೈನ್ ಒಂದೇ ಕಲರ್ ಬೇಕು ಆ ಥರ ಮಾಡ್ಬೋದು. ಯಾಕಂದ್ರೆ ಎಲ್ಲರೂ ಏನು ಮಾಡ್ತಾರೆ, ಅದು ಕಲರ್ ಕೊಡಿ ಇದು ಕಲರ್ ಕೊಡಿ ಅಂತ ಹೇಳ್ತಾರೆ. ಅದ್ರ ಡಿಮಾಂಡ್ ಜಾಸ್ತಿ ಇರುತ್ತೆ. ಯಾಕಂದ್ರೆ ಒಂದೇ ಕಲರ್ ನಾವು ಹಾಕಿದ ಅಂದ್ರೆ ಜಾಸ್ತಿ ಮಂದಿ ಕೇಳಲ್ಲ. ಯಾಕಂದ್ರೆ ಒಂದೇ ಕಲರ್ ಇರ್ತೈತಿ, ಯಾವ್ದು ಬೇಕಾದ್ರೆ ತಗೊಂಡು ಹೋಗ್ಬೋದು. ಹೌದು ಹೌದು. ಈ ಥರ ಆಗತ್ತೆ. ಅದಕ್ಕೆ ಈಗ ಏನು ಮಾಡಿರ್ತೀವಿ, ಎಲ್ಲಾನು ಪೀಸ್ ನೀವು ಕಲರ್ ಒಂದು 4 ಪೀಸ್ ಆದ್ರೂ ಮಾಡ್ಬೋದು. ಇಲ್ಲ ನೀವು ಒಂದೇ ಕಲರ್ ಆದ್ರೂ ಮಾಡ್ಬೋದು. ಏನ್ ಪ್ರಾಬ್ಲಮ್. ಯಾಕಂದ್ರೆ ಮಿಕ್ಸ್ ನಮ್ಗೆ ಯಾವ ತರ ಮಾರ್ಕೆಟ್ದಲ್ಲಿ ಕೇಳ್ತಾ ಇದ್ದಾರೆ ಆ ತರ ನಾವು ರೆಡಿ ಮಾಡಿ ಕೊಡ್ಬೋದು. ಓಕೆ ಓಕೆ. ಈಗ ನೋಡಿ ಸರ್, ಈಗ ಇದನ್ನ ಎಷ್ಟು ಇಟ್ಬಿಡೋದು. ಹಾಂ ಸರ್. ಏನು ಕೆಲಸ ಇಲ್ಲ. ಈಗ ಇಷ್ಟು ಇಟ್ಬಿಡೋದು. ಇಷ್ಟು ಇವು 12 ಬ್ರಷ್ ಬರ್ತಾವೆ. ಹಾಂ ಸರ್. ಸೊ 12 ಬಡ ಹಿಂಗಿಡೋದು. ಓಕೆ. ಈ ಥರ ಇಡ್ರಿ ಸರ್. ಹಾಂ ನೋಡಿ, ಇವೆಲ್ಲಾನು 12 ಬ್ರಷನ್ನು ಹಾಕಿದೀವಿ ಈಗ. ಓಕೆ ಸರ್. ಇದಕ್ಕೆ ಮ್ಯಾಕ್
ಕವರ್ ಹಾಕಬೇಕು. ಕವರ್ ಹಾಕ್ಬೇಕು ಸರ್. ಇದನ್ನೇ ಬಂದ್ಬಿಟ್ಟು ಆಗ ನಾವು ಸ್ಕ್ರಬ್ಬರ್ಗೆ ಹೆಂಗೆ ಇಟ್ಟಿವಲ್ಲ ಇದನ್ನು ಕೂಡ ಇದರಲ್ಲಿ ನೀವು ನಿಮ್ಮ ಕಂಪ್ನಿ ಹೆಸರನ್ನು ಬೇಕಾದ್ರೆ ಪ್ರಿಂಟ್ ಮಾಡ್ಬೋದು. ಹಾಂ ಸರ್. ನಿಮ್ಮ ಹೆಸರಾದರೂ ಪ್ರಿಂಟ್ ಮಾಡ್ಬೋದು. ಬೇಡ ಸರ್ ನಾವು ಈ ಸದ್ಯಕ್ಕೆ ಸಣ್ಣ ಒಳಗೆ ನಾವು ಮನಿ ಒಳಗೆ ಮಾಡಾಕತ್ತೀವಿ ಅಂಥದ್ದೇನು ಅವಶ್ಯಕತೆ ಇಲ್ಲ ಅಂದರೆ ನಾವು ರೆಡಿಮೇಡ್ ಇದ್ದಿದ್ದ ಕೊಡ್ತೀವಿ. ಈ ರಾ ಮೆಟೀರಿಯಲ್ ಕೂಡ ನಮ್ಮ ಹತ್ರ ಸಿಗುತ್ತೆ, ಬ್ರಷು ಕೂಡ ಸಿಗುತ್ತೆ, ಇದ್ರ ಡೈ ಕೂಡ ನಮ್ಮ ಹತ್ರ ಸಿಗುತ್ತೆ. ಈಗೇನು ಮಾಡೋದು ಇದನ್ನ ಇಲ್ಲಿ ಹಾಕಿಬಿಡೋದು, ಇಷ್ಟು ಸೀದಾ ಇಟ್ಬಿಡೋದು. ಸೊ ಇಷ್ಟು ಸೀದಾ ಕರೆಕ್ಟ್ ಇಟ್ಟಿರ್ತೀರಲ್ಲ, ಸೊ ಆವಾಗ ಇದನ್ನ ಒಳಗಡೆ ಸರಿಸೋದು ನೋಡಿ ಈ ಥರ. ಈಗ ಇದು ಬಟನ್, ಈಗ ನೀವು ಹಿಂಗೆ ಬಂದರೆ ರೈಟ್. ಓಕೆ, ಈ ಥರ ರೆಡಿ ಆಯ್ತು ಸರ್. ಓಕೆ ಓಕೆ ಸರ್. ಈಗ ನಾವು ಮತ್ತೆ ಅಪ್ ತಾನ ಇದನ್ನು ನಾನು ಈ ಸದ್ಯಕ್ಕೆ ನಿಮ್ಗೆ ತೋರ್ಸಕ್ಕೆ ಮ್ಯಾನ್ಯುವಲಿಟಿ ಇದೀರಾ, ಫುಲ್ಲಿ ಆಟೋಮೆಟಿಕ್ದಾಗ ಇಟ್ಟರೆ ತಾನ ಅಪ್ ಆ್ಯಂಡ್ ಡೌನ್ ಆಗುತ್ತೆ. ಏನು ಪ್ರಾಬ್ಲಮ್ ಇಲ್ಲ. ಈಗ ನಾ ಅಪ್ ಮಾಡ್ತಾ ಇದ್ದೀನಿ. ಓಕೆ ಸ್ನೇಹಿತರೆ, ಇಲ್ಲೇ ನೋಡ್ಬೋದು. ಓಕೆ, ಈಗ ನೋಡಿ ಸರ್, ಈಗ ನಿಮ್ಮ ಹಲ್ಲು ತಿಕ್ಕು ಬ್ರಷ್ ಓಕೆ ರೆಡಿ ಆಯ್ತು ಸರ್. ಇದು ಈ ಥರ ಪ್ಯಾಕಿಂಗ್ ರೆಡಿ ಆಯಿತು. ಪ್ಯಾಕಿಂಗ್ ರೆಡಿ ಆಗುತ್ತೆ ಸರ್. ಓಕೆ ಓಕೆ ಸರ್. ಆರಾಮಾಗಿ ಇದನ್ನು ನಾವು ಒಂದು ಉದ್ಯೋಗ ಆಗುತ್ತೆ ಮನೆಯಲ್ಲಿ ಕುಂದ್ರಾಗಿ. ಅಂದರೆ ಅದ್ರ ಜೊತೆದ ಜನ ನೀವು ಗ್ರಾಹಕರಿಗೆ ಏನು ಹೋಗ್ತಿರಲ್ಲ ಅದ ಅಂಗಡಿ ಒಳಗೆ ನೀವು ಪೇಪರ್ ಪ್ಲೇಟು ಮಾರ್ಬೋದು, ಸ್ಕ್ರಬ್ ಮಾಡ್ಬೋದು, ಟೂತ್ ಬ್ರಷ್ ಮಾಡ್ಬೋದು. ಇನ್ನೊಂದು ಐಟಮ್ ಇದೆ ಸರ್, ಮಸಾಲೆ ಇದು. ಹಾಂ, ಮಸಾಲೆ ಇದೆ, ಅದನ್ನ ಒಂದು ತೋರಿಸೇ ಬಿಡ್ತೀವಿ. ಇದ್ರಾಗ ನಾವು ಮಸಾಲೆ ಅಂತ ಅಷ್ಟೇ ಅಲ್ಲ, ನಾವು ಇದ್ರಾಗ ಬೇಕಾದ ಹಾಕ್ಬೋದು. ಏಲಕ್ಕಿ ಬೇಕಾದ ನಿಮ್ಗೆ ಯಾವ ಐಟಮ್ ಹಾಕ್ಬೇಕು ಅನ್ಸುತ್ತೆ ಆ ಐಟಮ್ ಹಾಕ್ಬೋದು. ಈಗ ಏಲಕ್ಕಿ ಬರುತ್ತೆ, ಏನು ಲವಂಗ ಬರುತ್ತೆ, ಗೋಡಂಬಿನೂ ಕೂಡ ಹಾಕ್ಬೋದು. ಓಕೆ, ಕೇಸರನ್ನು ಕೂಡ ಮಾಡ್ಬೋದು. ಓಕೆ ಓಕೆ. ಯಾಕಂದ್ರೆ ಯಾವುದು ಡ್ರೈ ಪ್ರಾಡಕ್ಟ್ ಇರುತ್ತೆ ಅದು ನಾವು ಇದರಲ್ಲಿ ಮಾಡ್ಬೋದು. ಇದರಲ್ಲಿ ನಮಗೆ ಪೇಪರ್ ಪ್ಲೇಟ್ ಬೇಕಂದ್ರೆ ಅದನ್ನು ಇದನ್ನ ಇದೇನೈತಿಲ್ಲ ಇಲ್ಲಿ ನಟ್ ಇದೆ. ಹಾಂ ಸರ್. ಈ ನಟ್ ತೆಗೆದ್ರೆ ಅಂದ್ರೆ ಈ ಪ್ಲೇಟ್ ಹೊರಗೆ ಬರುತ್ತೆ. ಹೌದು ಸರ್. ಸೊ ಅವಾಗ ಇವು ಡೈಗಳು ಸಾಚೆ ಅದಾವ ಇಲ್ಲಿ ಮಗ್ಲು ಕುಂದಿರ್ಸಿದಾನೆ. ಈ ಸಾಚೆಗಳನ್ನ ನೀವು ಕುಂದಿರ್ಸಿ ಯಾವ್ದು ಬೇಕಾದನ್ನ ಮಾಡ್ಕೋಬಹುದು. ಓಕೆ ಓಕೆ ಸರ್. ಈಗ ಇದನ್ನ ತೆಗೆದ್ಬಿಡೋಣ ಸರ್, ಟೂತ್ ಬ್ರಷ್ ತೆಗಿಯೋಣ. ಓಕೆ ಸರ್. ಸರ್ ಇದು ಮಸಾಲೆ ಐಟಮ್ದು ಡೈ. ಹಾಂ ಸರ್. ಈ ಡೈ ಕೂಡ ನಮ್ಮ ಹತ್ರ ಸಿಗ್ತಾವೆ. ಇದು ನಿಮ್ಮ ಹತ್ರ ಸಿಗ್ತಾವೆ. ಯಾಕಂದ್ರೆ ಏನು ನೀವು ಎಷ್ಟು ಎಲ್ಲ ಐಟಮ್ ತರಿಸ್ತಾ ಇದ್ದೀವಿ ಎಲ್ಲ ನಿಮ್ಮ ಕಡೆ ಸಿಗ್ತಾವೆ. ನಮ್ಮ ಕಡೆ ಸಿಗ್ತಾವೆ. ಯಾಕಂದ್ರೆ ನಾವು ಇದು ಮಷಿನ್ ನಿಮ್ಮ ಹತ್ರ ತಗೊಂಡ್ಮೇಲೆ ಇದಕ್ಕೆ ರಾ ಮೆಟೀರಿಯಲ್ ಮತ್ತು ಹುಡುಕಾಡೋದು ಏನು ಇಲ್ಲ, ಎಲ್ಲ ಕೂಡ ನಮ್ಮ ಹತ್ರ ಸಿಗುತ್ತೆ. ಇದು ಡೈ ಸಿಗುತ್ತೆ, ಇದು ಮಸಾಲೆ ಐಟಮ್. ಹಾಂ ಸರ್. ಸೊ ಈಗ ನೋಡಿ ಇದನ್ನ ಹಿಂಗೆ ಇಟ್ಕೊಂಡೋದು. ಓಕೆ ಸರ್. ಈಗ ಇದನ್ನ ಇಟ್ಕೋತೀರಿ. ಇಷ್ಟು ಇಟ್ಕೊಂಡು ಏನು ಮಾಡಬೇಕು, ಇದನ್ನ ಇಲ್ಲಿ ಹಾಕಬೇಕು. ಓಕೆ, ಇದು ಶೀಟ್ ನಿಮ್ಮ ಹತ್ರ? ಹಾಂ, ಇವು ಸೀಟ್ ನಮ್ಮ ಹತ್ರ ಸಿಗ್ತಾವೆ. ಫಸ್ಟ್ ಇದನ್ನ ಸೀಟ್ ಹಾಕಬೇಕು. ಸೊ ನೋಡಿ ಹಾಕಿದ ಮೇಲೆ ನಮ್ಗೆ ಏನು ಐಟಮ್ ರೆಡಿ ಮಾಡಬೇಕು. ರೈಟ್. ಈಗ ನೋಡಿ ಇದನ್ನ 12 2 ಶೀಟ್ ಹಾಕಿದೆ ನಾನು. ಇದ್ರ ಜೊತೆ ನಾನು ನಿಮ್ಗೆ ಸ್ಯಾಂಪಲ್ ಸಲುವಾಗಿ ಹಾಂ ಸರ್ ತೋರಿಸ್ತೀನಿ. ಈಗ ಏಲಕ್ಕಿ. ಸೊ ನೀವು ಒಂದು ರೇಟ್ ಎಷ್ಟಕ್ಕೆ ಮಾರ್ತೀರಿ, ಏನು ಇದ್ರ ಮಾಡ್ತೀರಿ ಅದರ ಡಿಪೆಂಡ್ ಆದ್ಮೇಲೆ ತೂಕ ಮಾಡಿ ನೀವು ಎಷ್ಟು ಗ್ರಾಮ್ ಹಾಕಬೇಕು ಅಂತೇಳಿ ಅಷ್ಟು ಗ್ರಾಮ್ ಉದ್ದನ ಇಲ್ಲಿ ಗ್ರಾಮ್ ಚೆಕ್ ಮಾಡಿ ಹಾಕ್ರಿ. ಈ ಥರ ಹಾಕ್ರಿ. ಬಟ್ ನಾನು ನಿಮ್ಗೆ ಹಂಗೆ ಗ್ರಾಮ್ ಚೆಕ್ ಮಾಡ್ಲಾರ್ದ ತೋರ್ಸಾಕತ್ತೀನಿ. ನೀವು ಗ್ರಾಮ್ ಚೆಕ್ ಮಾಡಿ ಇಟ್ಕೊಂಡು ಹಾಕ್ಬೇಕು. ಅಂದಾಗ ಇದಾಗ್ತತಿ ನೋಡ್ರಿ. ಎಲ್ಲವಕ್ಕೂ ಹಾಕ್ಬಿಡೋದು. ಎಲ್ಲವಕ್ಕೂ ಹಾಕೋದು ನೋಡಿ ಸರ್. ಹಾಂ, ನೀವು ಗ್ರಾಮ್ ವೇಟ್ ಮಾಡಿ ಚೆಕ್ ಮಾಡಿ ಹಾಕಿದ್ರೆ ಭಾಳ ಒಳ್ಳೆಯದು. ಹೌದು ಸರ್. ಸರ್ ಈಗಾಗಲೇ ನಾವು ಸ್ಕ್ರಬ್ಬರ್ ಮಾಡೋ ಹೊತ್ನಾಗೂ ಕೂಡ ಮ್ಯಾಗಿನ ಕವರ್ ಹಾಕಿದ್ವಿ. ಓಕೆ ಸರ್. ಟೂತ್ ಪೇಸ್ಟ್ ಮಾಡೋ ಹೊತ್ನಾಗೂ ಕೂಡ ಹಾಕಿದ್ವಿ. ಹೌದು ಸರ್. ಅದೇ ರೀತಿ ಈಗ ಮಸಾಲಿದು ಹಾಂ ಸರ್. ಇದನ್ನು ಕೂಡ ನಾವು ಇದ್ರ ಮ್ಯಾಗ ಆಗಲೇ ಹಾಕಿದ್ವಿ. ಹಾಂ, ಈ ಥರ ಇಡಬೇಕು. ಹಾಂ ಸರ್. ಕರೆಕ್ಟಾಗಿ ಅದು ಏನು ಖಾತೆ ಇರುತ್ತೆ ಇಲ್ಲ ಸರ್, ಇಲ್ಲಿ ಪಿನ್ ಇರ್ತಾವೆ. ಪಿನ್ ಇದೆ ನೋಡಿ ಸರ್. ಹಾಂ, ಈ ಪಿನ್ನಿಗೆ ಅದು ಆಟೋಮೆಟಿಕ್ ಕುಂತು ಬಿಡ್ತೈತಿ. ಇಲ್ಲಿ ಎಡಿಷನಲ್ ಇಡುವಂಥ ಅವಶ್ಯಕತೆನೇ ಇಲ್ಲ. ಆ ಪಿನ್ ಇರುತ್ತೆ, ಆ ಪಿನ್ನಿಗೆ ಇಡುದು ನೋಡಿ ಸರ್. ಇಟ್ಟಿದ್ದೀವಿ, ಇದು ಡೌನ್ ಮಾಡ್ತಾ ಇದ್ದೀನಿ. ಓಕೆ, ಇದು ನಾವು ಮಷೀನಿಗೆ ಆಟೋಮೆಟಿಕ್ ಮಾಡ್ಕೋಬಹುದು, ಸೆಮಿ ಆಟೋಮೆಟಿಕ್ ಮಾಡ್ಕೋಬಹುದು. ನಾ ಸುಮ್ಮಿಗೆ ನಿಮ್ಗೆ ಸ್ಯಾಂಪಲ್ ತೋರಿಸೋ ಸಂಬಂಧ ಅಂತೇಳಿ ಇದನ್ನ ಮಾಡಿ ಸರ್. ಈಗ ಅಪ್ ಮಾಡಿದೀವಿ ಸರ್. ಇಷ್ಟ ಒಂದು 2 ಮಾತಾಡೋ ಮುಂದೆ ಅಂತ ಹೇಳಿದ್ರೆ ರೆಡಿ ಆಯ್ತು ಸರ್. ಇದು ಈಗ ನೋಡಿ ಸರ್. ಓಕೆ, ಫುಲ್ ಪ್ಯಾಕಿಂಗ್ ಆಯ್ತು ಸರ್. ಓಕೆ ಸ್ನೇಹಿತರೇನು ನೋಡ್ಕೋಬಹುದು. ಒಂದು ಇಲ್ಲೇ ಬೀಳ್ತಾ ಇಲ್ಲ, ಯಾಕಂದ್ರೆ ಎಲ್ಲ ಪ್ಯಾಕಿಂಗ್ ಆಗಿದೆ. ಬೇಕಾದಂಗೆ ಇದನ್ನ ಮಾಡಿದ್ರು ಯಾವುದೋ ಏಲಕ್ಕಿ ಬೀಳಲ್ಲ ಸರ್. ಬೇಕಾದಂಗೆ ಇದನ್ನ ಮಾಡಿದ್ರು ಇದೇ ಥರ ಪ್ಯಾಕಿಂಗ್ ಆಗುತ್ತೆ. ಓಕೆ ಸರ್. ಹಾಂ ಸರ್. ಸರ್ ಈಗ ಅದು ಈ ಮಷಿನ್ ನೋಡಿದ್ರಲ್ಲ ಇನ್ನೇದ. ಹಾಂ ಸರ್. ಇದು ಆಲ್ ಇನ್ ಒನ್ ಮಿಷಿನ್ ಇದೆ. ಓಕೆ ಸರ್. ಇದು ಸಿಂಗಲ್ ಡೈ ಮಷಿನ್. ಹೌದು, ಇದ್ರಾಗ ಎಲ್ಲಾನು ಮಾಡ್ಬೋದು. ಅದೇ ಥರನ. ಹಾಂ ಸರ್. ಇದು ಹೆಂಗೆ ಸಿಂಗಲ್ ಡೈ ಮಷಿನ್, ಇದು ಡಬಲ್ ಡೈ ಮಷಿನ್. ಸರ್.
ಇದು ಡಬಲ್ ಡೈ ಮಷಿನ್. ಇದ್ರಾಗ 2 ಡೈ ಇರುತ್ತೆ ಸರ್. 2 ಡೈ ಇರ್ತವೆ. ಮೋಟ್ರ್ ಅದು ಸಿಂಗಲ್ ಡೈಗೆ ಆದ್ರೂ 1 ಮೋಟ್ರ್ ಬರುತ್ತೆ. ಹಾಂ ಸರ್. ಈ ಡಬಲ್ ಡೈ ಅಂದರೆ ಇದರ ಬೆನಿಫಿಟ್ ಏನು, ಕರೆಂಟ್ ಬಿಲ್ ಕಡಿಮೆ ಆಗುತ್ತೆ. ಯಾಕಂದ್ರೆ ಇವಾಗ ಮೋಟರ್ ಒಂದೇ ಇರುತ್ತೆ. ಓಕೆ ಓಕೆ. ಯಾಕಂದ್ರೆ ಸ್ನೇಹಿತರೆ ಇಲ್ಲಿ ನೋಡ್ಕೋಬಹುದು. ನೋಡ್ರಿ ಮೋಟರ್ ನಿಮ್ಗೆ ಒಂದೇ ಮೋಟರ್ ಇದೆ ಕೆಳಗಡೆ. ಇದು ಅದಕ್ಕೂ ಕೂಡ ಒಂದೇ ಮೋಟರ್. ಇದಕ್ಕೂ ನಿಮಗೆ ಒಂದೇ ಮೋಟರ್ ಇದೆ. ಓಕೆ. ಸೊ ಇಲ್ಲಿ 2 ಆಗ್ತಾವೆ. ಇಲ್ಲಿ ನೋಡ್ರಿ ನಾ ಈಗ ಆಟೋಮೆಟಿಕ್ ಒಳಗೆ ಇಟ್ಬಿಡ್ತೀನಿ. ಹಾಂ ಸರ್. ಆಗ ತಾನೇ ಅಪ್ ಆ್ಯಂಡ್ ಡೌನ್ ಆಗುತ್ತೆ. ಆಗ್ತಾ ಇದೆ ನೋಡಿ. ಓಕೆ ಓಕೆ. ಇಲ್ಲಿ ಪೇಪರ್ ಇಡೋದು ತೆಗಿಯೋದು ಅಷ್ಟೇ ಮಾಡ್ತಾರೆ ಕೆಲಸ. ಯಾಕಂದ್ರೆ ಇದು ಇಬ್ಬರೆಲ್ಲ ಒಬ್ಬರೇ ಮಾಡ್ಬೋದು. ಯಾಕಂದ್ರೆ ಬಫೆಟ್ ಪ್ಲೇಟ್ ಆಯ್ತು ತಾನೇ ಅಪ್ ಆ್ಯಂಡ್ ಡೌನ್ ಆಗ್ತಾ ಇದೆ. ಹಾಂ ಸರ್. ಇದರಲ್ಲಿ ನಾಷ್ಟಾ ಪ್ಲೇಟ್ ಬಫೆಟ್ ಪ್ಲೇಟ್ ಎಲ್ಲ ಮಾಡ್ಕೋಬಹುದು. ಹೌದು ಹೌದು. ಓಕೆ ಓಕೆ ಸರ್. ಈಗ ನೋಡ್ರಿ ನಾನು ನಿಮ್ಗೆ ಇಡ್ತೀನಿ ಒಂದು ಪೀಸ್ ಇಟ್ಟು ತೋರಿಸ್ತೀನಿ ನೋಡಿ. ಈಗ ಒಂದು ಕಲರ್ ಇಡ್ತೀನಿ. ಹಾಂ ಸರ್. ಈಗ ಇಲ್ಲಿ ಇಡ್ಬೋದು. ಆಗ ಇಟ್ಟೆ ಈಗ. ಓಕೆ. ಈಗ ಈಗ ಮತ್ತೆ ಇದು ಎದ್ದೈತಿ, ಇದನ್ನ ಇಲ್ಲಿ ಇಡ್ತೀನಿ. ಸೊ ಅದು ರೆಡಿ ಆಗಿರ್ತೈತಿ. ಹೋಗಿ ಮಾಡ್ತೀವಿ ಸರ್. ಅದು ರೆಡಿ ತಕೊಂಡ್ಬಿಡೋದು. ಇದನ್ನ ತೆಗೆದು ಬಿಡೋದು. ಆಮೇಲೆ ಇದು ತಕೊಳ್ಳೋದು. ಆಮೇಲೆ ಇದನ್ನ ತೆಗಿಯೋದು. ಆ ಥರ ಇದಾಗುತ್ತೆ. ಈ ಥರ ರೆಡಿ ಆಗುತ್ತೆ. ರೆಡಿ. ಈ ಥರ ರೆಡಿ ಆಗಿರ್ತೈತಿ. ಇದು ನೋಡಿ. ಓಕೆ ಸರ್. ಇದು ರೆಡಿ ಆಗಿ ಈ ಥರ ರೆಡಿ ಇರುತ್ತೆ ಸರ್. ಓಕೆ. ಇಲ್ಲೆಲ್ಲ ರೆಡಿ ಆಗಿದ್ದು. ಇವೆಲ್ಲ ಈ ಥರ ಏನು ಎಲ್ಲ ಇಲ್ಲಿ ಪ್ಯಾಕಿಂಗ್ ಮಾಡ್ತಾರೆ. ಎಷ್ಟು ಪೀಸು ಕೆಲವೊಂದು ಅಂಗಡಿಯವರು ಅವ್ರವ್ರ ರಿಕ್ವೈರ್ಮೆಂಟ್ ಇರುತ್ತೆ. ಹಾಂ ಸರ್. ಅವ್ರ ರಿಕ್ವೈರ್ಮೆಂಟ್ ಅಂಗಡಿಯವರು ಕೆಲವೊಬ್ರು 10 ಪೀಸ್ ಹಾಕಿ ಮಾಡ್ರಿ ಅಂತ ಹೇಳ್ತಾರೆ, ಕೆಲವೊಬ್ರು 20 ಪೀಸ್ ಹಾಕಿ ಮಾಡ್ರಿ ಅಂತ ಹೇಳ್ತಾರೆ. ಆ ಥರ ಕಸ್ಟಮರ್ ಏನು ಹೇಳ್ತಾರೆ ಅದನ್ನು ಮಾಡಿ ಆ ಥರ ಪ್ಯಾಕಿಂಗ್ ಮಾಡಿ ನೆಕ್ಸ್ಟ್ ಇಲ್ಲಿ ಇದೇ ಪ್ರೊಸೆಸ್. ಇದು ನಾಷ್ಟಾದಾಗ ಅಲ್ಲಿ ತೋರಿಸಿದ್ವಲ್ಲ ನಿಮ್ಗೆ, ನಾಷ್ಟಾ ಪ್ಲೇಟ್ ರೆಡಿ ಮಾಡತ್ತಿದ್ರು. ನಾಷ್ಟಾ ಪ್ಲೇಟ್ ಇವೆಲ್ಲ ಸಾಚಾಗಳು. ಈ ಕಸ್ಟಮರಿಗೆ ಸಾಚಾಗಳು ಬೇಕಂದ್ರೂ ನಾವು ಕೊಡ್ತೀವಿ, ಎಲ್ಲ ಸಿಗ್ತಾವೆ. ಇದೆಲ್ಲ ಡೈಗಳು 6 ನಂಬರ್ ಹಿಡ್ಕೊಂಡು. ಇದು ಇಷ್ಟು ಡೈ ಇದೆ ಅಲ್ಲ ಸರ್, ಇದು ಅಷ್ಟು ಡೈ ಏನಿದೆ ಅಲ್ಲ ಇದು ನಾವು ಒಂದೇ ಮಷೀನ್ದಲ್ಲಿ ಹಾಕ್ಬೋದು. ಒಂದೇ ಮಷೀನ್ದಲ್ಲೇ ನೀವು ಯೂಸ್ ಮಾಡ್ಬೋದು. ಯಾವ್ದು ಸಪರೇಟ್ ಮಷೀನ್ ಏನು ತಗೋದು ಇದು ಏನು ಬೇಕಾಗಿಲ್ಲ. ನಾವು ರಾ ಮೆಟೀರಿಯಲ್ ಈ ಥರ ಪ್ಯಾಕಿಂಗ್ ಇರುತ್ತೆ. ಈಗೇನು ಸರ್ಕಲ್ಗಳನ್ನ ಮಾಡಿರ್ತೀವಲ್ಲ ಈ ಥರ ಪ್ಯಾಕಿಂಗ್ ಇರುತ್ತೆ. ಈ ಥರ ಪ್ಯಾಕಿಂಗ್ 30-35 kg ಪ್ಯಾಕಿಂಗ್ ಇರ್ತಾವೆ. ಈ ಥರ ಕೊಡ್ಬೋದು. ಈ ಥರ ನಾವು ಕಸ್ಟಮರಿಗೆ ಕೊಟ್ಟಿರ್ತೀವಿ. ಇದು ಒಂದು ಪ್ಯಾಕಿಂಗು. ಇನ್ನು ಹೊಸ ಮಾಡಲ್ ಕೈಲೇ ಪ್ಯಾಕಿಂಗ್ ಮಾಡಲಾರ್ದೆ ಮಷಿನ್ಲೇ ಪ್ಯಾಕಿಂಗ್ ಆಗಬೇಕು ಅನ್ನೋ ಉದ್ದೇಶದಿಂದ ಇಲ್ಲೇ ಒಂದು ಸಿಸ್ಟಮ್ ಮಷಿನ್ ಕುಂದಿರ್ಸಿದೀವಿ ನಾವು. ಸೊ ಈ ಮಷಿನ್ಗಳು ಕಸ್ಟಮರಿಗೆ ಬೇಕಂದ್ರೂ ಬೇಕಾದ್ರೆ ನಾವು ಪ್ರೊವೈಡ್ ಮಾಡ್ತೀವಿ. ಈಗ ನೋಡಿ ಇದು ಮಷಿನ್ ಆಟೋಮೆಟಿಕ್. ಈಗ ನೋಡ್ರಿ ಅದು ತಾನೇ ಆಟೋಮೆಟಿಕ್ ಸೀಲ್ ಆಗಿಬಿಡ್ತೈತಿ. ಓಕೆ. ಸೊ ಇದು ಈ ಥರ ಸೀಲ್ ಆಯ್ತು. ಓಕೆ. ಈಗ ಅಲ್ಲೇ ಮಷಿನ್ಗೆ ಹೋಗ್ತೈತಿ. ಇಲ್ಲಿ ನೋಡ್ರಿ ಇದ್ರೊಳಗೆ ಬಂದು ಇಲ್ಲಿ ಬಂದು ಬಿದ್ದಾವ ನೋಡ್ರಿ. ಓಕೆ. ಈ ಥರ ರೆಡಿ ಆಗುತ್ತೆ. ಈ ಥರ ರೆಡಿ ಆಗುತ್ತೆ. ಸೊ ಈ ಫಿನಿಶಿಂಗ್ ನೋಡಿ ಹೆಂಗೆ ಬೇಕು ಹಂಗೆ ಫಿನಿಶಿಂಗ್ ಯಾವ ಥರ ಬೇಕಾದ್ರೆ ಫಿನಿಶಿಂಗ್ ಇರುತ್ತೆ. ಸೊ ಇದನ್ನು ಕೂಡ ಮೊದಲು ಯಾಕಂದ್ರೆ ಇಷ್ಟು ದಿನ ಏನು ಮಾಡ್ತಿದ್ರು, ಪೇಪರ್ ಪ್ಲೇಟ್ಗಳನ್ನ ಕೈಲೇ ಪ್ಯಾಕಿಂಗ್ ಮಾಡಿ ಅದು ಅಷ್ಟೊಂದು ಕ್ವಾಲಿಟಿ ಆಗ್ತಿರ್ಲಿಲ್ಲ. ಅದಕ್ಕಾಗಿ ನಾವು ಈ ಮಷೀನು ಕೂಡ ಇದನ್ನು ಮಾಡಿ ಇದನ್ನು ನೋಡ್ರಿ ಕಸ್ಟಮರಿಗೆ ಕಂಪ್ನಿ ಬ್ರ್ಯಾಂಡೆಡ್ ಮಟೀರಿಯಲ್. ಹೌದು ಸರ್. ನೀವು ಇದ್ರೊಳಗೆ ತಮ್ಮ ಯಾವುದಾದ್ರೂ ಇದು ಸ್ಟಿಕ್ಕರ್ ಮಾಡಿದ್ರೆ ಕಂಪ್ನಿ ಹೆಸರು ಇತ್ತಂದ್ರೆ ಅದನ್ನು ಕೂಡ ನೀವು ಹಾಕಿ ಮಾಡ್ಬೋದು. ಸೊ ಆ ಥರ ಇದಾಗುತ್ತೆ. ನಾವು ಮತ್ತು ಕಸ್ಟಮರ್ಗಳಿಗೆ ರಾ ಮಟೀರಿಯಲು, ಸ್ಪೂನು ಅಥವಾ ಡೊಣ್ಣಿ ಇಂಥವೆಲ್ಲ ಬೇಕಾದರೂ ಕಸ್ಟಮರ್ ಇಲ್ಲಿ ನಮ್ಮಲ್ಲಿ ರಾ ಮಟೀರಿಯಲ್ ಒಯ್ಯುವ ಜನ ಜಾಸ್ತಿ. ಅದಕ್ಕಾಗಿ ನಾವೇನು ಮಾಡ್ತೀವಿ ಅವನು ಕೂಡ ಸಪ್ಲೈ ಕಸ್ಟಮರಿಗೆ ಒಂದೇ ಕಡೆ ಮಟೀರಿಯಲ್ ಸಿಗಲಿ ಅನ್ನೋ ಉದ್ದೇಶದಿಂದ ಮಾಡಿದ್ದೀವಿ. ಸಪ್ಲೈ ಮಾಡ್ತೀವಿ, ಅವನ್ನ ರೆಡಿ ಮಾಡ್ತೀವಿ. ಓಕೆ. ಯಾಕಂದ್ರೆ ಪೇಪರ್ ಕಪ್ ಗ್ಲಾಸ್ ಬೇಕಾ ನಿಮ್ಮ ಹತ್ರ ಸಿಗ್ತಾವೆ. ಯಾಕಂದ್ರೆ ಅದು ನಾವು ಪೇಪರ್ ಪ್ಲೇಟ್ ನಿಮ್ಮ ಹತ್ರ ತಗೋಬೇಕು, ಗ್ಲಾಸ್ ಬೇರೆ ಕಡೆ ಹೋಗ್ಬೇಕು ಅನ್ನುವಂಥ ಇದೆಯಲ್ಲ. ಯಾಕಂದ್ರೆ ಎಲ್ಲಾನು ಎನಿ ಟೈಮ್ ಸ್ಟಾಕ್ ಇರುತ್ತೆ. ಓಕೆ. ಎನಿ ಟೈಮ್ 100 ಬಾಕ್ಸ್ ಸ್ಟಾಕ್ ಇರುತ್ತೆ. ಓಕೆ ಸರ್. ಎಷ್ಟು ಬೇಕೋ ಅಷ್ಟು ಅವ್ರು ತಮಗೆ ಎಷ್ಟು ಬೇಕಾದ. ಯಾಕಂದ್ರೆ ರಾ ಮಟೀರಿಯಲ್ ಈಗ ಬೊಪ್ಪೆ ಬೇಕಾಗಿರ್ತೈತಿ, ಅದನ್ನು ಒಂದಿಟ್ಟು ತೊಗೊಳೋದು. ಸ್ಪೂನ್ ಬೇಕು ಸರ್, ನಮಗೊಂದು ಸ್ಪೂನ್ ಬಾಕ್ಸು ಹಾಕ್ರಿ, ಅವೊಂದು 5 ಬಾಕ್ಸ್ ಹಾಕ್ರಿ. ನಮ್ಗೆ ಚಾ ಕಪ್ ಬೇಕು, ಅವೊಂದು 5 ಬಾಕ್ಸ್ ಹಾಕ್ರಿ. ನಮ್ಗೆ ವಾಟರ್ ಗ್ಲಾಸ್ ಜ್ಯೂಸ್ ಕುಡಿಯೋಕೆ ಬೇಕು, ಜ್ಯೂಸ್ ಗ್ಲಾಸ್ಗಳು ಬೇಕು, ಅವನು ಒಂದು 5 ಬಾಕ್ಸ್ ಹಾಕ್ರಿ. ಅಂದ್ರೆ ಅವ್ರಿಗೆ ಅಲ್ಲಿಂದ ಇಲ್ಲೇ ಒಂದು ಕಡೆ ಹೋದಿವಿ ಅಂದ್ರೆ ಎಲ್ಲ ಸಿಗುತ್ತೆ. ನಾವು ಮತ್ತೆ ಬೇರೆ ಕಡೆ ಅಡ್ಡಾಡುವಂಥ ಪರಿಸ್ಥಿತಿ ಬರಬಾರ್ದು ಅಂತ ತಿಳ್ಕೊಂಡು ಅದನ್ನ. ಓಕೆ. ಯಾಕಂದ್ರೆ ಈಗ ನಮ್ಮ ಸ್ನೇಹಿತರೆಲ್ಲ ನೋಡ್ಯಾರಲ್ಲ, ಆ ಥರ ಮಷಿನ್ ಬೇಕಂದ್ರೆ ಅವ್ರು ನಿಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಸರ್. ಯಾಕಂದ್ರೆ ರಾ ಮೆಟೀರಿಯಲ್ ಇದೆಲ್ಲ ರಾ ಮೆಟೀರಿಯಲ್ ನಿಮ್ಮ ಕಡೆ. ಇನ್ನೊಂದು ಏನು ಸರ್, ಸರ್ ಎಲ್ಲ ಕಡೆ ಮಷಿನ್ ಸೇಲ್ ಮಾಡ್ತಾರೆ. ಹೌದು ಸರ್. ಸರ್ ರಾ ಮೆಟೀರಿಯಲ್ ಸಿಗಂಗಿಲ್ಲ. ಹೌದು. ರಾ ಮೆಟೀರಿಯಲ್ ಕಸ್ಟಮರ್ ಏನು ಮಾಡ್ತಾನೆ, ಬೇರೆ ಕಡೆ ತಗೋತಾನೆ, ಬೇರೆ ಕಡೆ ಕಳಿಸ್ತಾರೆ. ಮತ್ತೆ ಒಂದು ಸಮಸ್ಯೆ ಏನಾಗುತ್ತೆ ಅಂದ್ರೆ ಮಷಿನ್ ತೊಗೊಂಡೋಗಿರ್ತಾರೆ ಒಬ್ಬರ ಕಡೆ, ರಾ ಮೆಟೀರಿಯಲ್ ತೊಗೊಂಡಿರ್ತಾರೆ ಇನ್ನೊಬ್ಬರ ಕಡೆ. ಸೊ ಮನಿಗೆ ಹೋಗಿಂತ ಪ್ರೊಡಕ್ಷನ್ ಚಾಲು ಆಗುತ್ತೆ. ಅವಾಗ ಒಂದು ಏನೋ ಸಮಸ್ಯೆ ಕ್ರಿಯೇಟ್ ಆಗ್ತೈತಿ ಮಷೀನ್ದೊಳಗೆ ಅಥವಾ ರಾ ಮೆಟೀರಿಯಲ್ದಾಗ.
ಹಾಂ ಸರ್. ಅವಾಗ ಕಂಪ್ನಿಯವ್ರಿಗೆ ಫೋನ್ ಮಾಡ್ತಾರೆ, ಸರ್ ಅದು ಸರಿಯಾಗಿ ಬರೋವಲ್ರಿ, ನೀವು ಕಂಪ್ನಿಯವ್ನ ಮಷಿನ್ ಕಂಪ್ನಿಯವ್ರನ್ನ ಕೇಳಿದ್ರಿ ಅಂದ್ರೆ ಇಲ್ಲ ಸರ್ ಅದು ರಾ ಮೆಟೀರಿಯಲ್ ಸರಿ ಇಲ್ಲ, ಅದಕ್ಕೆ ಹಂಗೆ ಆಗ್ತಾ ಇದೆ, ನೀವು ಚಲೋ ರಾ ಮೆಟೀರಿಯಲ್ ತಗೋರಿ ಅಂತ ಕಂಪ್ನಿಯವ್ರು ಹೇಳ್ತಾರೆ. ಕಂಪ್ನಿಯವ್ರು ಹೇಳುತ್ತೆ. ಹೌದು ಸರ್. ರಾ ಮೆಟೀರಿಯಲ್ದವ್ರನ್ನ ಕೇಳಿದ್ರಿ ಏನು ಹೇಳ್ತಾರೆ ರೀ, ಇಲ್ಲ ನಮ್ಮ ರಾ ಮೆಟೀರಿಯಲ್ ಚಲೋ ಐತಿ, ಮಷಿನ್ದವ್ರು ಸರಿ ಇಲ್ಲ, ಮಷಿನ್ದವ್ರನ್ನ ಕೇಳ್ರಿ. ಅಷ್ಟು ಎಲ್ಲರೂ ಭಯಕತ್ತಾರೆ, ಇನ್ನೂ ಮಟ್ಟ ಯಾವ್ದು ಕಂಪ್ಲೇಂಟ್ ಬಂದಿಲ್ಲ, ಫಸ್ಟ್ ನಿಮ್ದೇ ನೋಡ್ರಿ ಕಂಪ್ಲೇಂಟ್ ಬಂದಿಲ್ಲ, ಈ ತರ ಮಾತಾಡ್ತಾರೆ. ಹೌದೌದು ಸರ್, ಈ ತರ ಅದು ಸಮಸ್ಯೆ ಆಗ್ತೈತಿ. ಬಟ್ ಇಲ್ಲಿ ನಮ್ಮಲ್ಲಿ ಅಂತ ಸಮಸ್ಯೆನೇ ಆಗ್ಲಿಕ್ಕೆ ಅವಕಾಶನೇ ಇಲ್ಲ ಸರ್. ಯಾಕಂದ್ರೆ ಮಷಿನ್ ಮ್ಯಾನುಫ್ಯಾಕ್ಚರಿಂಗು ನಮ್ದೇ ಇದೆ, ರಾ ಮೆಟೀರಿಯಲ್ ಮ್ಯಾನುಫ್ಯಾಕ್ಚರಿಂಗು ನಮ್ದೇ ಇದೆ. ರಾ ಮೆಟೀರಿಯಲ್ ಅಲ್ಲಿ ಏನು ಫಾಲ್ಟ್ ಇತ್ತು ಅಂದ್ರೆ ಅದು ನಾವು ಕ್ಲಿಯರ್ ಮಾಡ್ತೀವಿ. ಮಷಿನ್ ಅಲ್ಲಿ ಏನಾದರೂ ಪ್ರಾಟ್ ಇದ್ರೂ ನಾವು ಕ್ಲಿಯರ್ ಮಾಡಬೇಕು. ಓಕೆ ಓಕೆ ಸರ್, ಓಕೆ ಓಕೆ, ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು.